ಹರಟೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸ್ವಲ್ಪ ಮನಸ್ಸು ಗಟ್ಟಿ ಮಾಡಿಕೊಳ್ಳಿ. ಅಂದ್ರೆ ಈ ಕಾರ್ಯ ಹಲೋ, ಈ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆನೆ ಈ ಚಲನಚಿತ್ರ ಶುರುವಾಗೋ ಮೊದಲನೇ ಸೀನಲ್ಲಿ ಬರೀತಾರಲ್ವಾ, ಈ ಚಿತ್ರದಲ್ಲಿ ಬರುವ ಕ್ಯಾರೆಕ್ಟರ್ಗಳು ಕೇವಲ ಕಾಲ್ಪನಿಕ, ಇದು ಇಲ್ಲಿ ನೀವೇನೇನು ಕೇಳ್ತೀರಾ, ಏನೇನು ವಿಚಾರಗಳನ್ನೆಲ್ಲ ಕೇಳ್ತೀರಾ, ಇದು ಕಾಲ್ಪನಿಕ. ಎನಿ ರಿಸೆಂಬ್ಲೆನ್ಸ್ ಟು ಲಿವಿಂಗ್ ಆರ್ ಡೆಡ್ ಇಸ್ ಪ್ಯೂರ್ಲಿ ಕೋಇನ್ಸಿಡೆಂಟಲ್. ಹಲೋ ಹಲೋ, ಬರ್ತಾ ಇದೆ. ಸೊ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಹಲೋ, ಸಡನ್ ಮಿಸ್ ಆಗ್ತದೆ. ಓಕೆ ಅಲ್ಲ? ಓಕೆ. ಸೊ ಇದು ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಎಲ್ಲರೂ ಶಾಂತಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಭಗವದ್ಗೀತೆ ಎಲ್ಲಿ ಬರೋ ಈ ಪದ್ಯದ ಅರ್ಥ ಏನು ಅಂದರೆ, ಧನ್ಯವಾದ. ಸೊ ಈ ಪದ್ಯದ್ದು ಅರ್ಥ ಏನು ಅಂದರೆ, ಭಗವಂತ ಹೇಳ್ತಾನೆ, ನಾವು ನಮ್ಮ ಕರ್ಮಗಳನ್ನು ಮಾತ್ರ ಮಾಡ್ತಾ ಇರಬೇಕು, ಅದರ ಪ್ರತಿಫಲ ಅಪೇಕ್ಷೆ ಮಾಡಕ್ಕೆ ಹೋಗ್ಬಾರ್ದು. ಸೊ ನಮ್ಮ ಜೀವನದಲ್ಲೂ ಕೂಡ ಡೇ ಟು ಡೇ ನಮ್ಮದು ಸಂಸಾರ, ಕುಟುಂಬ, ಮಕ್ಕಳು, ಹೆಂಡತಿ, ಅಪ್ಪ ಅಮ್ಮ, ಈ ದೈನಂದಿನ ಆಗುಹೋಗುಗಳಲ್ಲಿ ಎಷ್ಟೊಂದು ಸಲ ನಾವು ಪಡೋ ಕಷ್ಟಗಳಿಗೆ ಕೆಲವರು ಅದನ್ನು ನಿಮ್ಮ ಕರ್ತವ್ಯಗಳು ಅಂತ ಹೇಳ್ಬೋದು. ಆದ್ರೂ ಬೀಯಿಂಗ್ ಹ್ಯೂಮನ್ ಬೀಯಿಂಗ್ಸ್, ಒಬ್ಬ ಮನುಷ್ಯರಾಗಿ ನಾವು ಬದುಕ್ತಿರೋದ್ರಿಂದ ನಾವು ಒಂಥರ ಸಾಮಾಜಿಕ ಜೀವಿಗಳು, ಸೋಷಿಯಲ್ ಬೀಯಿಂಗ್ಸ್. ಸೊ ನಮಗೆ ಒಂದು ಥರನಾದ ವ್ಯಾಲಿಡೇಷನ್ ಬೇಕು, ರೆಕಗ್ನಿಷನ್ ಬೇಕು. ನಾವೇನು ಮಾಡ್ತಿದ್ದೀವಿ, ಸುಮ್ಮನೆ ಬಂದು ಇವತ್ತು ನೀನು ಕರೆಕ್ಟ್ ಟೈಮ್ಗೆ ಮಾರಿಸನ್ಸಿಂದ ಹಾಲು ತೊಗೊಂಡು ಬಂದು ಕೊಟ್ಟೆ ಮಕ್ಕಳಿಗೆ, ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಹಾಲು ಕೊಟ್ಟಂಗೆ ಆಯಿತು, ಒಂದು ವ್ಯಾಲಿಡೇಷನ್, ಒಂದು ಚಿಕ್ಕದಾದ ಒಂದು ರೆಕಗ್ನಿಷನ್. ಸೊ ಹೀಗೆ ನಮಗೆ ಆ ವ್ಯಾಲಿಡೇಷನ್ ಮತ್ತು ರೆಕಗ್ನಿಷನ್ ಸಿಕ್ಕಾಗ ನಮಗೆ ತುಂಬ ಖುಷಿ ಆಗುತ್ತೆ, ನಮಗೊಂಥರ ಪ್ರೇರಣೆ ಸಿಗುತ್ತೆ, ಒಂದು ಸ್ಫೂರ್ತಿ ಇರುತ್ತೆ. ಓಕೆ, ನಾನು ಮಾಡ್ತಿರೋದೆಲ್ಲ ಸರಿ ಇದೆ, ಒಳ್ಳೆ ಮಾರ್ಗದಲ್ಲಿ ನಾನು ಹೋಗ್ತಾ ಇದ್ದೀನಿ ಅನ್ನೋ ಆ ಫೀಲಿಂಗ್ ಇರುತ್ತೆ. ಇದು ತುಂಬ ಒಂದು ಸಿಂಪಲ್ ಎಕ್ಸಾಂಪಲ್ ಆಯಿತು. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನೀವು ಕುಟುಂಬ ಜೀವನ ನಡೆಸ್ತಾ, ನಿಮ್ಮ ಸಂಸಾರ ನಡೆಸ್ತಾ, ನೀವು ಎಷ್ಟೊಂದು ತ್ಯಾಗಗಳು, ಅದು ಹೇಳ್ಕೊಳಕ್ಕಾಗದೇ ಇರುವಂಥ ತ್ಯಾಗಗಳನ್ನು ಮಾಡ್ತೀರಾ. ಎಲ್ಲನೂ ಲೆಕ್ಕ ಇಡೋಕ್ಕಾಗೋದಿಲ್ಲ, ಅಥವಾ ಎಲ್ಲನೂ ನಾವು ಮುಕ್ತವಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗಿರೋದಿಲ್ಲ. ಸೊ ನೀವು ಪಡೋ ಕಷ್ಟಗಳಿಗೆ ಅಥವಾ ನೀವು ಮಾಡೋ ತ್ಯಾಗಗಳಿಗೆ ಅನುಗುಣವಾಗಿ ನಿಮಗೆ ಮಾನ್ಯತೆ ಸಿಗುತ್ತದೋ ಇಲ್ಲೋ, ಆಯಿತಾ? ನನ್ನ ಎಡದ ಕಡೆಗಿರೋದು ಟೀಮ್ ಎ. ಇವರು ವಾದ ಮಾಡೋದು ಹೆಂಗಸರಿಗೆ ಸಿಗಬೇಕಾದ ಮಾನ್ಯತೆ ಸಿಗುತ್ತಿಲ್ಲ. ನನ್ನ ಬಲದ ಕಡೆಗಿರೋ ಟೀಮ್ ಬಿ, ಗಂಡಸರಿಗೆ ಅವರು ಪಡುತ್ತಿರುವ ಕಷ್ಟಕ್ಕೆ, ಅವರು ಮಾಡ್ತಿರೋ ತ್ಯಾಗಕ್ಕೆ ಜೋರಾಗಿ ಬರಲಿ ಅದಕ್ಕೆ ಮಾನ್ಯತೆ ಸಿಗ್ತಾ ಇದೆಯೋ ಇಲ್ವೋ ಅಂತ. ಆಯಿತಾ? ಸೊ ಈ ಫಾರ್ಮ್ಯಾಟ್ ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಪ್ರತಿಯೊಬ್ಬ
ಡಿಬೇಟರ್ಗೂ 4 ನಿಮಿಷ ಇರುತ್ತೆ. 3 ನಿಮಿಷ ಆದ ತಕ್ಷಣ ಒಂದು ಬಜರ್ ಮಾಡ್ತೀನಿ. ಇನ್ನು 1 ನಿಮಿಷದಲ್ಲಿ ಅವ್ರ ವಾದ ಮುಗಿಸ್ಲೇಬೇಕು. ಎಟ್ 4 minutes ದೇ ಹ್ಯಾವ್ ಟು ಸ್ಟಾಪ್. ಇಟ್ಸ್ ಅ ವೆರಿ ಸ್ಟ್ರಿಕ್ಟ್ ರೂಲ್, ಆಯಿತಾ? ಎಲ್ಲರಿಗೂ ಅವಕಾಶ ಸಿಗಲಿ ಅಂತ. ಆಮೇಲೆ ಸಮಯದ ಅಭಾವ ಇರೋದ್ರಿಂದ ಬೇಗ ಮುಗಿಸ್ಬೇಕು. ಸೊ ಇಟ್ ವಿಲ್ ಗೋ ಇನ್ ಅನ್ ಆಲ್ಟರ್ನೇಟಿಂಗ್ ಫ್ಯಾಷನ್. ಸೊ ಫಸ್ಟ್ ಇವ್ರು ಶುರು ಮಾಡಿದ್ರೆ ನೆಕ್ಸ್ಟು ನೀವು ಮಾತಾಡ್ತೀರಾ. ಆಮೇಲೆ ಸೊ ಫಸ್ಟ್ ಸ್ಪೀಕರ್ ಇಸ್ ಆನ್ ದಿ ಔಟರ್ ಸೈಡ್. 1 2 3 1 2 3, ಆಯಿತಾ? ಸೊ ಯಾರು ಫಸ್ಟ್ ಮಾತಾಡಬೇಕು ಅನ್ನೋದನ್ನ ಟಾಸ್ ಮೂಲಕ ಡಿಸೈಡ್ ಮಾಡಿ. ನೋಡಿ, ಎರಡು ಅಂಪೈರ್ ನೋಡಿ, ಎರಡು ಹೆಡ್ ಟೈಲ್ ಇದೆ. ಯಾರು ನೀವು ಕಾಲ್ ಮಾಡ್ತೀರಾ? ಹೇಳಿ. ಪ್ರಸಾದ್ ಮಾಡಿ. ಅವ್ರು ಹೆಡ್ ಅಂತ ಹೇಳಿದ್ದಾರೆ. ನಿಮ್ಮ ನಸೀಬ್ಗೆ ಹೆಡ್ಡೇ ಅದು. ಓಕೆ, ಪ್ರಸಾದ್ ಏನು ಡಿಸೈಡ್ ಮಾಡ್ತಾರೆ? ನೀವು ಶುರು ಮಾಡ್ತೀರಾ, ಅವ್ರು ಶುರು ಮಾಡಬೇಕಾ? ಅವ್ರು ಶುರು ಮಾಡ್ತಾರೆ. ಅವರೇ ಶುರು ಮಾಡಬೇಕಾ? ಓಕೆ, ಇದು ಒಂದು ಸ್ಟ್ರಾಟಜಿ. ಓಕೆ, ಸೊ ಮೊದಲಿಗೆ ಟೀಮ್ ಬಿ ಗಂಡಸರ ಪರವಾಗಿ ಸ್ವರ್ಣ ಅವರು ಇಂದಿನ ಹರಟೆ ಕಾರ್ಯಕ್ರಮವನ್ನು, ಕೇಂಬ್ರಿಡ್ಜ್ ಕನ್ನಡ ಬಳಗದ ಮೊಟ್ಟ ಮೊದಲ ಹರಟೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದಾರೆ. ಆಲ್ ದ ಬೆಸ್ಟ್. ಸ್ನೇಹಿತರೆ ನಮಸ್ಕಾರ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ನಾವು ಯಾವಾಗಲೂ ಗೊತ್ತು ನಮಗೆಲ್ಲರಿಗೂ. 1000 ಕುದುರೆ ಸರದಾರನಾದರೂ ಮನೆ ಹೆಂಡತಿಗೆ ಕಾಸ್ದಾರ ಅಂತ. ಕಾಸ್ದಾರ ಅಂದರೆ ಕೆಲಸಗಾರ. ಸೊ ಅಷ್ಟು ಕೆಲಸ ಮಾಡೋ ಗಂಡಸರಿಗೆ ನಮ್ಮ ಸಮಾಜ ನಿಜವಾಗ್ಲೂ ಗೌರವ ಅಥವಾ ಅದಕ್ಕೆ ಬೆಲೆ ಕೊಡುತ್ತಾ? ಖಂಡಿತ ಕೊಡಲ್ಲ. ಸೊ ತಾಯಿಯಾದ ಪುಣ್ಯಕೋಟಿ ಕಥೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಸೊ ಅದು ಒಂದು ಹೆಂಡಿನ ತ್ಯಾಗನ ತುಂಬ ಎತ್ತಿ ಹಿಡಿಯುತ್ತೆ. ಬಟ್ ನಂಗೆ ಹೇಳಿ, ಎಷ್ಟು ಕಥೆಗಳಿದೆ ನಮ್ಮ ಸಮಾಜದಲ್ಲಿ ನಾವು ಕೇಳಿರೋದು. ಗಂಡಸಿನ ಒಂದು ತ್ಯಾಗದ ಮೇಲೆ ಮಾತಾಡೋವಂಥದ್ದಾಗಿರ್ಬೋದು ಅಥವಾ ಎತ್ತಿ ಹಿಡಿದಿರುವಂಥ ಕಥೆಗಳು ಎಷ್ಟು ಕೇಳಿದ್ದೀರಾ ನೀವು? ಸೊ ವಿಪರ್ಯಾಸ ಅಂದರೆ ನಂಗೆ ಒಂದು ಹೇಳಿ, ಯಾರಾದರೂ ತ್ಯಾಗ ರಾಣಿ ಅಂತ ಯಾರಾದ್ರೂ ಹೆಸರಿಟ್ಕೊಂಡಿದ್ದೀರಾ? ಇಲ್ಲ ಅಲ್ವಾ? ತ್ಯಾಗ ರಾಜ ತಾನೇ. ಸೊ ತ್ಯಾಗಕ್ಕೆ ತ್ಯಾಗರಾಜನೇ ಬರಬೇಕು, ತ್ಯಾಗರಾಣಿ ಇಲ್ಲ ಎಲ್ಲೂ. ಸೊ ಇಂದಿನ ಕಾಲದಲ್ಲಿ, ಇಂದಿನ ಆಧುನಿಕ ಸಮಾಜದಲ್ಲಿ ನಾವೆಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಸಮಾನತೆ ಕಡೆಗೆ ಹೋಗ್ತಾ ಇದ್ದೀವಿ. ಖಂಡಿತ ಹೌದು, ಹೋಗ್ತಾ ಇದ್ದೀವಿ. ಆದರೆ ಗಂಡಸಿನ ಒಂದು ತ್ಯಾಗದ ಗುರುತಿಸೋದು ಆಗಲಿ, ಪ್ರಶಂಸೆ ಮಾಡೋದಾಗಲಿ ಸಮಾಜ ಇನ್ನೂ ತುಂಬ ಹಿಂದುಳಿದಿದೆ ಅನ್ನೋದು ನನ್ನ ವಾದ. ಸೊ ನಾವು ಇನ್ನೊಂದೇನು ಮರಿತೀವಿ ಯಾವಾಗಲೂ ಅಂದರೆ, ಗಂಡಸು ಹೆಂಗಸು ಹೌದು ಈಕ್ವಲ್ ಎಲ್ಲ ಸರಿ, ಬಟ್ ಬ್ರೈನ್ ವೈರಿಂಗೇನೆ ಬೇರೆ ಥರ ಇರುತ್ತೆ. ಗಂಡಸರು ಏನು ಮಾಡ್ತಾರೆ, ಯಾವಾಗ್ಲೂ ಹೆಂಗಸ್ರ ಥರ ಎಮೋಷನಲ್ ಆಗಿ ಎಲ್ಲ ಥಿಂಕ್ ಮಾಡಲ್ಲ. ಸೊ ಗಂಡಸರು ಏನು ಮಾಡ್ತಾರೆ, ಎಮೋಷನಲ್ ಆಗಿ ಥಿಂಕ್ ಮಾಡಿದ್ರು ಎಲ್ಲೆಲ್ಲಿ ಎಮೋಷನಲ್ ಆಗಿ ಥಿಂಕ್ ಮಾಡಬೇಕು, ಎಲ್ಲೆಲ್ಲಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತು. ಸೊ ಅದನ್ನು ನೋಡಿಕೊಂಡು ಸರಿಯಾದ ನಿರ್ಧಾರಗಳನ್ನ ತಗೋತಾರೆ. ಒಂದು ಫ್ಯಾಮಿಲಿಲಿ ಒಂದು ಚಿಕ್ಕ ಸೈಕಲ್, ಮಗುವಿಗೆ ಸೈಕಲ್ ಕೊಡಿಸೋದ್ರಿಂದ ಹಿಡಿದು ಕಾರ್ ತಗೊಳ್ಳೋದ್ರಿಂದ ಹಿಡಿದು ಮನೆ ಆಸ್ತಿ ಪ್ರತಿ ಒಂದು ಮಾಡಬೇಕಾದ್ರೆ ತನಗೆ ಗೊತ್ತಿದೆಯೋ ಇಲ್ವೋ, ಗೊತ್ತಿರೋರು ಕೇಳ್ತಾರೋ ಗೊತ್ತಿರೋಲ್ಲರನ್ನು ಕೇಳ್ತಾರೋ, ChatGPT ಕೇಳ್ತಾರೋ, ಡಸಂಟ್ ಮ್ಯಾಟರ್. ಅದ್ರ ಹಿಂದೆ ಎಷ್ಟು ವಿಚಾರಗಳನ್ನ ತಿಳ್ಕೊಂಡು ನಿರ್ಧಾರಗಳನ್ನ ತಗೋತಾರೆ. ಸೊ ಅಂಥ ಗಂಡಸರಿಗೆ ನಾವು ಏನು ಬೆಲೆ ಕೊಡ್ತೀವಿ? ಅವ್ರ ಪರಿಶ್ರಮ ನಾವು ಎಲ್ಲಿ ನಾವು ಹಾಡಿ ಹೊಗಳ್ತೀವಿ? ಹಾಡಿ ಹೊಗಳೋದಿಲ್ಲಿ, ಗುರುತಿಸ್ಕೊಡ ನೋಡೋದಿಲ್ಲ. ಇನ್ನು ಹಿಂದಿನ ಕಾಲದಲ್ಲಿ ನಾವೆಲ್ಲರೂ ಗಂಡ ಹೊರಗಡೆ ಹೋಗ್ತಾ ಇದ್ರು, ಹೆಂಡತಿ ಮನೇಲಿ ಕೆಲಸ ಮಾಡ್ತಿದ್ರು. ಈಗಂತೂ ನೀವೆಲ್ಲ ಗೊತ್ತಿರೋ ಹಾಗೆ ಗಂಡನನ್ನ ಅಡುಗೆ ಮಾಡೋದ್ರಲ್ಲಿ ನಳನಾಗಿ ನೋಡ್ತೀರಾ, ಪ್ಲಂಬರಾಗಿ ವರ್ಕ್ ಮಾಡ್ತಾರೆ, ಎಲೆಕ್ಟ್ರಿಷಿಯನ್ ಆಗಿ ವರ್ಕ್ ಮಾಡ್ತಾರೆ, ಡ್ರೈವರ್ ಆಗಿ ವರ್ಕ್ ಮಾಡ್ತಾರೆ, ಫೋಟೋಗ್ರಾಫರ್ ಅಂತೂ ನೀವು ಹುಡುಗಿರಿಗೆ ಕೇಳೋದೇ ಬೇಡ. ನೀವು ಅಲ್ಲಿ ಇಲ್ಲಿ ಜಾಗ ನೋಡೋಕ್ಕೆಲ್ಲ ಹೋಗ್ತೀರಾ, ಜಾಗ ನಿಜವಾಗ್ಲೂ ನೋಡ್ತೀರಾ? ನಂಗಂತೂ ಅನ್ಸಲ್ಲ. ಜಾಗ ನೋಡೋಕೆ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದೇ ಬರೀ. ಫೋಟೋ ನೋಡ್ಬೇಕಾದ್ರೆ ಫೋಟೋ ತೆಗೆಸ್ಕೊಳ್ಳೋಕೆ ಏನು ಹೇಳ್ತೀರಾ? ನಾನು ಹಿಂಗೆ ನಿಂತ್ಕೋತೀನಿ ಹಂಗೆ ನಿಂತ್ಕೋತೀನಿ ಅಂತೀರಾ. ಫೋಟೋ 1000 ತೆಗೆದ ಮೇಲೆ ಹೋಗಿ ನೋಡ್ಬಿಟ್ಟು ಏನು ಹೇಳ್ತೀರಾ? ಅಯ್ಯೋ ನಾನು ಇದ್ರಲ್ಲಿ ಕಣ್ಣು ಮುಚ್ಚಿದ್ದೀನಿ, ನಾನು ಇದ್ರಲ್ಲಿ ಬಾಯಿ ಬಿಟ್ಟಿದ್ದೀನಿ, ಬರೀನೇ ಇರುತ್ತೆ. ಅಷ್ಟು ಹೇಳಿದ್ಮೇಲೆ ನೀವಂತೂ ಒಂದು ಚೂರು ಫೋಟೋ ತೆಗಿಯೋಕೆ ಬರಲ್ಲ ಅಂತ ಹೇಳ್ತೀರಾ. ಸೊ ಇಷ್ಟೆಲ್ಲ ಮಾಡೋ ಗಂಡಸರು ಇಷ್ಟೊತ್ತು ನಿಂತ್ಕೊಂಡು ಕೂತ್ಕೊಂಡು ಮಲ್ಕೊಂಡು ತೆಗೆಯುವಂಥ ಫೋಟೋ ಬಗ್ಗೆ ಯಾವುದೇ ಥರದ ಒಂದು ಬೆಲೆನೂ ಕೊಡೋದಿಲ್ಲ. ನಾನು ಹೇಳೋದು ಏನು ಗೊತ್ತಾ, ಗಂಡಸರು
ಅಂತಂದ್ರೆ ನಮ್ಮ ಮನೇಲಿ ಯಾವುದೋ ಒಂದು ರೂಮಲ್ಲೋ ಎಲ್ಲೋ ಮೂಲೆಯಲ್ಲೋ ಒಂದು ರೌಟರ್ ಇರುತ್ತೆ ಗೊತ್ತಾ, ವೈಫೈ ರೌಟರು. ಆ ಥರ ಅವರು ಕೆಲಸ ನಡ್ತಾನೇ ಇರುತ್ತೆ, ರೌಟರ್ ಕೆಲಸ ಮಾಡ್ತಾನೆ ಇರುತ್ತೆ. ಯಾವಾಗ ನೆಟ್ವರ್ಕ್ ಬರಲ್ವೋ ನಮ್ಮ ಫೋನ್ಗಳಿಗೆ ಅಥವಾ ಯಾವಾಗ ಕೆಲಸ ಮಾಡೋದು ಅವಾಗ ಗೊತ್ತಾಗತ್ತೆ ನಮಗೆ, ಓ ಒಂದು ರೌಟರ್ ಅಂತ ಇದೆ ಮನೇಲಿ, ಗಂಡನೂ ಒಬ್ರು ಇದ್ದಾರೆ, ಅವರು ಕೆಲಸ ಮಾಡ್ತಾರೆ. ಯಾವಾಗ ಕೆಲಸ ಮಾಡೋದು ಅವಾಗ ಗೊತ್ತಾಗುತ್ತೆ. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಅಪ್ಪ ಅಥವಾ ಗಂಡನ ಒಂದು ಏನು ಕೆಲಸ ಇದೆ, ವಾಮನ ಅವತಾರ ಥರ ಅವರು ನೋಡೋಕ್ಕೆಲ್ಲೋ ಕೂತಿರ್ತಾರೆ ಅಷ್ಟೇ ಸೋಫಾ ಮೇಲೆ. ಅವ್ರ ತಲೆಯಲ್ಲಿ ಏನೇ ನೋಡ್ತಾ ಇರುತ್ತೆ, ಯಾವ್ದು ಬಿಲ್ ಕಟ್ಟಬೇಕು, ಏನು ಮಾಡಬೇಕು, ಹೆಂಗೆ ಮನೆಯಲ್ಲಿ ಸೇವ್ ಮಾಡಬೇಕು, ಅದೇ ಉಳಿತಾ ಇರುತ್ತೆ. ಸೊ ಆ ವಾಮನ್ ಕೆಲಸ ಹೆಂಗಿರುತ್ತೆ ಅಂದರೆ 3 ಹೆಜ್ಜೆಲಿ 3 ಯೂನಿವರ್ಸನ್ನು ಕವರ್ ಮಾಡೋ ಥರ ಇರುತ್ತೆ. ಅಷ್ಟು ಹೊಣೆಗಾರಿಕೆ ಗಂಡಸಲ್ಲಿ ಇರುತ್ತೆ. ಅದಕ್ಕೆ ಯಾವುದೇ ಥರದ್ದು ಬೆಲೆ ಸಿಕ್ಕಲ್ಲ ಈ ಜಗತ್ತಲ್ಲಿ, ಈ ಸಂಸಾರದಲ್ಲಿ ಅನ್ನೋದು ನನ್ನ ವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸ್ವರ್ಣ ಅವರೇ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಎಷ್ಟು ಒಳ್ಳೊಳ್ಳೆ ಪಾಯಿಂಟ್ಸನ್ನು ಹೇಳಿದ್ರಿ. ಗಂಡನ್ನ ಒಂದು ವೈಫೈ ರೌಟರ್ ಹೋಲಿಸಿದಿರಲ್ಲ, ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಕೇಳಿಸ್ತಿರೋದು. ಪಾಸ್ವರ್ಡ್ ಯಾರು ಪಾಸ್ವರ್ಡ್ ಹೆಂಗೆ ಕೇಳಿದ್ರು? ನೀವು ಹೇಳ್ದಂಗೆ ಗಂಡ ವಾಮನನಾದರೂ ಸರ್ವಗುಣ ಸಂಪನ್ನ. ಅವ್ನು ಪ್ಲಂಬರು ಆಗ್ತಾನೆ, ಡ್ರೈವರು ಆಗ್ತಾನೆ, ಕ್ಲೀನರು ಆಗ್ತಾನೆ, ಏನು ಬೇಕಾದ್ರೂ ಆಗ್ತಾನೆ. ಕೊನೆಯಲ್ಲಿ ಸೆಲ್ಫಿ ಬಗ್ಗೆ ಹೇಳಿದ್ರಲ್ಲ, 100ಕ್ಕೆ 100 ಸತ್ಯವಾದ ಮಾತು. ಒಂದು 50 ಫೋಟೋ ಹೊಡಿಸ್ಕೊಂಡ್ಮೇಲೆ ನಾವೇ ಹೋಗಿಸ್ಕೊಳ್ಳೋದು. ನಮಗೆ ಕೊಡ್ತೀವಿ ನಿಮಿಷ. ಸೊ ಟೀಮ್ ಎ ಅವರೇ, ಗಂಡಸರನ್ನ ತ್ಯಾಗರಾಜರಿಗೆ ಹೋಲಿಸಿದ್ರು ಈ ಕಡೆಯವರು, ನೀವೇನು ಹೇಳ್ತೀರಾ? ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಇದು ಬರೀ ಚಿತ್ರ ಮತ್ತು ಹಾಡುಗಳಲ್ಲಿ ಮಾತ್ರ ನಾವು ಕೇಳ್ತೀವಿ ವಿನ ನಮ್ಮ ನಿಜವಾದ ಸೊಸೈಟಿ ಹಾಗೂ ನಮ್ಮ ಸಂಸಾರದಲ್ಲಿ ಈ ಪ್ರಾಮುಖ್ಯತೆ ಹೆಂಡತಿಗೆ ಕೊಡುವುದೇ ಇಲ್ಲ. ಸೊ ಹೆಂಡತಿ ಒಂದು ಹೆಂಗಸು ಮದುವೆ ಆದ ನಂತರ ಅವಳು ಮಾಡುವ ತ್ಯಾಗ ಮತ್ತು ಅವಳ ದಿನಚರಿ ಒಂದು ಹೇಳ್ತೀನಿ ಕೇಳಿ. ಅವಳು ಮದುವೆ ಆದ ಕೂಡಲೇ ಅವಳ ಹೆಸರನ್ನು ಕೂಡ ಬದಲಾಯಿಸ್ತಾಳೆ. ಅವಳು ಹೊಸ ಪರಿವಾರ, ಹೊಸ ಸಂಸಾರ, ಹೊಸ ವಾತಾವರಣದಲ್ಲಿ ಅಡ್ಜಸ್ಟ್ ಆಗ್ತಾಳೆ ಹೊಸ ಜನಗಳ ಜೊತೆ. ಅವ್ರನ್ನೆಲ್ಲ ನೋಡಿಕೊಂಡು ಸಂಸಾರವನ್ನು ಸಮವಾಗಿ ತೂಗಿಸ್ತಾಳೆ. ಗಂಡ ಮಕ್ಕಳಂಗೆ ಅಡುಗೆ ಮಾಡಿ ಬೆಳಗ್ಗೆ ಬೇಗ ಎದ್ದು ತನ್ನ ವೃತ್ತಿ ಜೀವನವನ್ನು ಕೂಡ ಮುಂದುವರಿಸಿ ಹೋಗುತ್ತಾಳೆ. ಅದು ಕೆಲವೊಂದು ಸತಿ ಹೇಗಾಗುತ್ತೆ ಅಂದರೆ ಅವಳು ವೃತ್ತಿ ಜೀವನ ಕೂಡ ಅವಳು ತ್ಯಾಗ ಮಾಡಿ ಗಂಡ ಮಕ್ಕಳನ್ನ ನೋಡ್ಕೊಳ್ಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಜನಗಳು ಅಥವಾ ನಮ್ಮ ಸಮಾಜ ಹೆಂಡತಿಗೆ ಹೇಗೆ ಅಂತಾರೆ ಅಂದರೆ ಅದು ಅವಳ ಕರ್ತವ್ಯ ಹೊರತು ಅದು ಅವಳು ಮಾಡುವ ತ್ಯಾಗ ಅಂತ ಯಾವತ್ತೂ ಹೇಳೋದೇ ಇಲ್ಲ. ಅದಕ್ಕೆ ಸೊ ಇದು ಹೆಂಡತಿಯ ಒಂದು ಮದುವೆ ಆದ ನಂತರ ಅವಳ ಇದು. ಇನ್ನೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ನೋಡಿ. ಇದು ಮನಿ ಮ್ಯಾನೇಜ್ಮೆಂಟ್, ಹಣಕಾಸಿನ ವ್ಯವಹಾರದಲ್ಲಿ ಹೆಂಡತಿ ತನ್ನ ಕಷ್ಟಪಟ್ಟು ಕೂಡಿಸಿದ್ದ ಹಣವನ್ನು ಗಂಡನಿಗೆ ಕೊಡ್ತಾಳೆ ಅವನ ಕಷ್ಟ ಕಾಲಕ್ಕೆ. ಆಗ ಗಂಡ ಯಾವತ್ತೂ ಕೂಡ ನನ್ನ ಹೆಂಡತಿ ಕೊಟ್ಲು, ಈ ಹಣದಿಂದ ನಾನು ಇಷ್ಟು ಮುಂದುವರೆದೆ ಅಂತ ಯಾವತ್ತೂ ಹೇಳೋದಿಲ್ಲ. ಎಲ್ಲೋ 1 ಲಕ್ಷದಲ್ಲಿ ಒಬ್ರು ಸುಧಾಮೂರ್ತಿ ಅಂತ ನಾರಾಯಣ ಮೂರ್ತಿ ಅಂತ ಅವ್ರು ಹೇಳ್ತಾರಲ್ಲ, ಯಾವತ್ತೂ ಗಂಡ ಹೇಳೋದೇ ಇಲ್ಲ ಇದು ನನ್ನ ಹಣದಿಂದ ಬಂದಿಲ್ಲ, ಹೆಂಡತಿ ಕೊಟ್ಟ ಹಣದಿಂದ ಮಾಡಿದೆ ಅಂತ. ಮತ್ತೆ ಇನ್ನೊಂದು ಪುರಾತನದ ಒಂದು ಉದಾಹರಣೆ ಹೇಳಬೇಕಂದ್ರೆ, ದಶರಥ ಇಂದ್ರನಿಗೆ ಸಹಾಯ ಮಾಡಲು ಹೋಗುವಾಗ ಅವನ ಇದು ಚಕ್ರದ ಕೀಲು ಮುರಿತಂತೆ. ಆಗ ಕೈಕೇಯಿ ಅವಳ 2 ಬೆರಳನ್ನು ಇಟ್ಟು ಸ್ಥಿರಗೊಳಿಸಿದ್ಲಂತೆ. ಹಾಗೆ ನಮ್ಮ ಹೆಂಗಸರು ಕೂಡ ನಮ್ಮ ಸಂಸಾರವನ್ನು ಸ್ಥಿರಗೊಳಿಸಲು ಹೆಂಗಸರೇ ಬೇಕು. ಮತ್ತೆ ಇನ್ನೊಂದು ಉದಾಹರಣೆ ಹೇಳಬೇಕಂದ್ರೆ ಶಕುಂತಲೆ. ನಿಮ್ಗೆಲ್ಲರೂ ಗೊತ್ತು, ಶಕುಂತಲೆ ತನ್ನ ವಿಷ್ಣುವರ್ಧನನ್ನು ಪ್ರೀತಿಸಿ ಮದುವೆ ಆದಳು. ಆದರೆ ಇದು ಮಕ್ಕಳಾಗಲಿಲ್ಲ ಅಂತ ಅವಳು ತುಂಬಾ ಹಿಂಸೆ ಪಟ್ಟು ಜನರನ್ನು ತುಂಬ ಕೇಳ್ಪಟ್ಲು.
ಶಕುಂತಲೆ ಏನು ಮಾಡ್ತಾಳೆ, ತನ್ನ ಪ್ರೀತಿಯ ಗಂಡನನ್ನು ತ್ಯಾಗ ಮಾಡಿ ಇನ್ನೊಬ್ಬ ಹೆಂಗಸನ್ನ ಜೊತೆ ಮದುವೆ ಮಾಡಿಸ್ಕೊಟ್ಟು ಅವಳು ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಆದರೆ ನಮ್ಮ ಸಮಾಜ ಏನು ಹೇಳುತ್ತೆ, ಶಕುಂತಲೆ ನಾಟ್ಯರಾಣಿ ಶಕುಂತಲೆ ಅಂತ ಗುರುತಿಸ್ತಾರೆ ಹೊರತು ತ್ಯಾಗದ ಶಕುಂತಲೆ ಅಂತ ಯಾರೂ ಗುರುತಿಸೋದಿಲ್ಲ. ಮತ್ತು ಹೀಗೆ ಚಲನಚಿತ್ರ ಅಥವಾ ಅನೇಕ ಚಿತ್ರಗಳಲ್ಲೂ ಕೂಡ ಈ ಅಭಿಮಾನ್ ಚಿತ್ರದಲ್ಲಿ ನೋಡಿದ್ರು ಕೂಡ ಹೆಂಡತಿಯನ್ನು ಇದೇ ಸೊ ನಮ್ಮ ಏನು ಹೇಳಕ್ ಬರ್ತೀನಿ ಅಂದರೆ, ನಮ್ಮ ಸಂಸಾರ ಬರೀ ಪ್ರೀತಿಯಿಂದ ಮಾತ್ರವಲ್ಲ, ಗಂಡ ಹೆಂಡತಿ ಒಂದು ಸಮನಾದ ಮಾನ್ಯತೆಯನ್ನು ಕೊಡಬೇಕು ಅಂತ ಹೇಳ್ತೀನಿ. ಹೇಗೆ ಅಂದರೆ, ಒಂದು ಅರುಂಧತಿ ಮತ್ತು ವಶಿಷ್ಠ ನಕ್ಷತ್ರ ಒಂದರೊಂದು ಒಂದು ಸುತ್ತರ ಹಾಗೆ ಗಂಡ ಹೆಂಡತಿ ಕೂಡ ಒಂದರ ಒಂದು ಹೊಂದಿಕೊಂಡು ಸಮನಾದ ಮಾನ್ಯತೆ ಕೊಟ್ಟು ಸಂಸಾರವನ್ನು ತೂಗಿಸ್ಬೇಕು ಅಂತ ಹೇಳ್ತೀನಿ. ಫಂಟಾಸ್ಟಿಕ್. ಇದು ಎಷ್ಟು ಸತ್ಯ ಅಲ್ವಾ? ಇದು ತುಂಬ ಸಿಂಪಲ್ ಫ್ಯಾಕ್ಟ್. ಮದುವೆ ಆದ ತಕ್ಷಣ ಪಾಸ್ಪೋರ್ಟಲ್ಲಿ ಲಾಸ್ಟ್ ನೇಮ್ ಚೇಂಜ್ ಮಾಡ್ಕೊಳ್ತಾರೆ ಹೆಂಗಸರುಗಳು. ಗಂಡಸರುಗಳು ತ್ಯಾಗರಾಜರಾದರೆ ಅವ್ರು ಮದುವೆ ಆಗ್ತಾ ಅವ್ರ ತಂದೆಯ ಹೆಸರನ್ನೇ, ಅವರ ಫ್ಯಾಮಿಲಿ ನೇಮನ್ನೇ ತ್ಯಾಗ ಮಾಡಿಬಿಡ್ತಾರೆ ಲೇಡೀಸ್. ಎಷ್ಟು ಚಂದ ಅಲ್ವಾ? ಆಮೇಲೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಈಸ್ ಅ ವುಮೆನ್. ಸೊ ಅದನ್ನು ತುಂಬ ಚೆನ್ನಾಗಿ ಹೇಳಿದ್ರಿ ನೀವು ಹೆಂಗಸರು ಅದನ್ನು ತ್ಯಾಗ ಮಾಡಿ ಅವರ ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಸಹಾಯ ಮಾಡೋದು. ಆಮೇಲೆ ನಿಮ್ಮ ಇತಿಹಾಸದ ಪಾಯಿಂಟ್. ಸೊ ಈ ಶಕುಂತಲೆ ಬಗ್ಗೆ ನನಗೂ ಗೊತ್ತಿರಲಿಲ್ಲ. ಸೊ ಶಕುಂತಲೆ ಇಸ್ ಆಲ್ವೇಸ್ ನೋನ್ ಫಾರ್ ಹರ್ ಬ್ಯೂಟಿ ಆ್ಯಂಡ್ ಹರ್ ಡ್ಯಾನ್ಸಿಂಗ್ ಎಟ್ಸೆಟ್ರಾ. ಬಟ್ ಅವಳು ನಿಜವಾಗ್ಲೂ ಇಂಥ ಮಟ್ಟದ ತ್ಯಾಗಮಯಿ ಅಂತ ಇವತ್ತೇ ಗೊತ್ತಾಗಿದ್ದು. ಸೊ ಥ್ಯಾಂಕ್ ಯು. ಮತ್ತು ಈ ಕಡೆ ಬರೋಣ. ಏನು ಸರ್, ಅವ್ರು ಲಾಸ್ಟ್ ನೇಮ್ ಬಿಟ್ಕೊಡೋಕ್ಕೂ ರೆಡಿ ಇದ್ದಾರೆ, ನೀವೇನು ಬಿಟ್ಕೊಡ್ತೀರಾ? ಸೊ ಅವ್ರು ಹೇಳಿದ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಮದುವೆ ಆದಮೇಲೆ ಕರ್ತವ್ಯ ನಿಭಾಯಿಸೋದು ಕರ್ತವ್ಯ ಅಂತ ಹೇಳ್ತಾರೆ, ಅವ್ರದ್ದು ಲೈಕ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಅಂತ ಹೇಳ್ತಾರೆ. ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ, ಗಂಡನಾಗಿ ತಂದೆನಾಗಿ ಗಂಡಸರು ಎಷ್ಟು ಸಾಕು ತ್ಯಾಗ ಎಷ್ಟು ಮಾಡ್ತಾರಂತ ಹೇಳೋಕ್ಕೆ, ಮಕ್ಕಳ ಜೀವನದಲ್ಲಿ ತಂದೆ ಇರೋಂಥ ಒಂದು ಮುಖ್ಯವಾದ ಪಾತ್ರ ಏನಂದರೆ, ತಂದೆ ತಾಯಿ ಏನಿದ್ರು ಮುದ್ದಾಗಿ ತಾಯಿ ಯಾವಾಗಲೂ ಮುದ್ದಾಗಿ ಬೆಳೆಸಿರ್ತಾರೆ. ಆದರೆ ತಂದೆ ಯಾವಾಗಲೂ ಶಿಸ್ತಿನ ಪಾತ್ರ ವಹಿಸ್ಕೊಂಡು ಇದನ್ನು ಮಾಡ್ತಾರೆ. ಆದರೆ ಆ ಶಿಸ್ತಿನ ಹಿಂದೆ ಎಷ್ಟು ಪ್ರೀತಿ ಇರುತ್ತೆ ಅಂತ ಯಾರೂ ಅದನ್ನು ಅಬ್ಸರ್ವ್ ಮಾಡಲ್ಲ, ಇಲ್ಲ ಯಾರೂ ಅದನ್ನು ಸಮರ್ಸ್ಕೊಳ್ಳಲ್ಲ. ಒಂದು ಉದಾಹರಣೆ ಕೊಡಬೇಕಂದ್ರೆ, ಈಗ ಮಗ ದೊಡ್ಡವನಾಗಿದ್ದಾನೆ ಅಂತ ಹೇಳಿದ್ರೆ, ಏನಾದ್ರು ಒಂದು ಬೈಕ್ ಕೊಡಿಸ್ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಈಗ ತಾಯಿ ಆದರೂ ಇಲ್ಲ ಮಗ ಕೇಳ್ತಾ ಇದ್ದಾನೆ ಕೊಡಿಸ್ಬೋದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ತುಂಬ ಒತ್ತಾಯ ಮಾಡಾಕ್ತಾರೆ. ಆದರೆ ತಂದೆ ಕೊಡಿಸ್ಬಾರ್ದು ಅಂತಲ್ಲ, ಅವನೊಂದು ಶಿಸ್ತು ಕಲಿಬೇಕು, ಇದು ಒಂದು ಏನಾದ್ರು ಸಾಧಿಸ್ಬೇಕು ಅಂತ ಒಂದು ಇಂಟೆನ್ಷನ್ ಹಿಡ್ಕೊಂಡು ಅದು ನೀನು ಅಚೀವ್ ಮಾಡಿದ್ರೆ ನಾನು ಇದನ್ನು ಮಾಡ್ಕೊಡ್ತೀನಿ ಅಂತ ಒಂಥರ ಕಂಡೀಷನ್ ಹಾಕ್ದಂಗೆ ಆಗುತ್ತೆ. ಆದರೆ ಅದು ನಿಜವಾದ ಪಾಯಿಂಟ್ ಏನಂದರೆ, ಅದರಲ್ಲಿ ಅವ್ರಿಗೂ ಒಂದು ಸ್ವಲ್ಪ ಭಯ ಇರುತ್ತೆ, ಏನಾಗುತ್ತೋ ನನ್ನ ಮಗನಿಗೆ ಏನಾಗುತ್ತೋ, ಎಲ್ಲಾದರೂ ಆಕ್ಸಿಡೆಂಟ್ ಆಗ್ಬಿಟ್ಟು ಏನಾದರೂ ಆದರೆ ಏನಾಗುತ್ತೆ, ಅದು ಒಂದು ಸೇಫ್ಟಿ ಪಾಯಿಂಟ್ ಆಫ್ ವ್ಯೂಯಿಂದನೂ ಅವರ ಒಂದು ಕನ್ಸರ್ನ್ ಇರುತ್ತೆ, ಇಲ್ಲ ಅಂತಲ್ಲ. ಸೊ ಇದನ್ನೆಲ್ಲ ಯಾರೂ ನೋಡಲ್ಲ. ಬಟ್ ಈ ಪಾಯಿಂಟ್ ಏನಂದರೆ, ಯಾವಾಗಲೂ ಶಿಸ್ತಿನ ಪಾತ್ರದಲ್ಲೇ ಬರ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಯಾರನ್ನು ಮಕ್ಕಳು ಬೆಳೆದಾಗ ಅವ್ರು ಎಷ್ಟು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಲೈಫಲ್ಲಿ ಡಿಸಿಷನ್ಸ್ ತೊಗೊಳ್ತಾರೆ ಅನ್ನೋದನ್ನು ಯಾರೂ ಅದನ್ನು ಮುಂದೆ ಪಾಯಿಂಟ್ಔಟ್ ಮಾಡಲ್ಲ. ತಾಯಿ ಸಪೋರ್ಟ್ ಮಾಡಿದ್ಲು ಅಂತ ಮಾತ್ರ ಹೊರಗೆ ಬರುತ್ತೆ ಹೊರತು, ತಂದೆ ಅವ್ರ ಶಿಸ್ತಿನಿಂದ ಮಕ್ಕಳು ಈ ಥರ ಬೆಳೆದು ತಮ್ಮ ಕಾಲ ಮೇಲೆ ತಾವೇ ನಿಲ್ಲೋ ಹಾಗೆ ಮಾಡಿ ಅವ್ರ ನಿರ್ಧಾರಗಳನ್ನು ಅವರೇ ತಗೊಳ್ಳೋಂಥ ಒಂದು ದಾರಿ ಮಾಡಿಕೊಟ್ರು ಅಂತ ಯಾರು ಹೇಳಲ್ಲ ತಂದೆ ಇಷ್ಟದಲ್ಲಿ. ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಮದುವೆ ಆದ ನಂತರ ಹೆಣ್ಣು ಎಲ್ಲ ಕೆಲಸಗಳು ಮಾಡ್ತಾಳೆ ಅಂದರೆ, ಗಂಡನು ಎಷ್ಟೊಂದು ಕೆಲಸ ಮಾಡ್ತಾರೆ, ಇಲ್ಲ ಅಂತಲ್ಲ. ಈಗಿನ ಕಾಲದಲ್ಲಿ ಫಾರ್ ಎಕ್ಸಾಂಪಲ್ ನಾವು ಪೆಟರ್ನಿಟಿ ಲೀವ್ ತೊಗೋಬೇಕು ಅಂತಂದರೆ, ಗಂಡ ಎಲ್ಲ
ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಲೈಕ್ ಯಾವಾಗ ಗೊತ್ತಾಗುತ್ತೋ ಮಗು ನನ್ನ ತಂದೆ ಆಗ್ತೀನಿ ಅಂತ ಗೊತ್ತಾದ್ಮೇಲಿಂದ ಪ್ರತಿಯೊಂದು ಕರ್ತವ್ಯಗಳನ್ನು ಯಾರು ಹೇಳ್ದೆ ಕೇಳದೆ ಅವರು ನಿಭಾಯಿಸೋದನ್ನು ಶುರು ಮಾಡ್ತಾರೆ. ಆ್ಯಂಡ್ ಅದು ಮಗು ಬಂದಾದ್ಮೇಲೂ ಇತ್ತೀಚೆಗೆ ಈಗ ಎಷ್ಟೊಂದು ಲೈಕ್ ಲಾಸ್ ಎಲ್ಲ ಚೇಂಜ್ ಆದ್ಮೇಲಿಂದ ಎಷ್ಟು ಸಹಾಯ ಮಾಡ್ತಾರೆ ಅಂತಂದರೆ ಲೈಕ್ ಹೆಂಡತಿ ಅಷ್ಟೇ ಕಷ್ಟಪಡೋದಲ್ಲ, ಜೊತೆಗೆ ಗಂಡನೂ 8 ವಾರದ ತನಕ ಎಷ್ಟು ರಜೆ ಸಿಗುತ್ತೋ ಪ್ರತಿ ಲೈಕ್ ವಾರದಲ್ಲೂ ಅವರು ಶ್ರಮವಹಿಸಿ ಹೆಂಡತಿಗೆ ಅನುಕೂಲವಾಗಂಗೆ ಅವರು ಒಂದು ಅನುಕೂಲವಾದ ಒಂದು ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಇತ್ತೀಚೆಗೆ ಒಂದು ಲೈಕ್ ಒಂದು ಜಾಹೀರಾತು ನೋಡಿದ್ದೀವಿ, ಲೈಕ್ ತಂದೆ ಯಾವ ಥರ ಮಕ್ಕಳು ಲೈಫಲ್ಲೂ ಎಷ್ಟು ಲೈಕ್ ಎಷ್ಟೊಂದು ಕೆಲಸ ಮಾಡಿದ್ರೂ ಲೈಕ್ ಏನು ಲೈಕ್ ರೆಕಗ್ನಿಷನ್ ಸಿಗಲ್ಲ ಅಂತ ಹೇಳೋಕ್ಕೆ, ಮಕ್ಕಳು ಚಿಕ್ಕವರಿಂದ ಇದ್ದಾಗಲಿಂದ ಬೆಳಿಬೇಕಾದ್ರೆ ಎಲ್ಲ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಊಟ ತರಬೇಕಂದ್ರೂ ಹೋಗಿ ಇಮಿಡಿಯೇಟ್ಲಿ ತರ್ತಿದ್ರು, ಇಲ್ಲ ಏನಾದ್ರು ಒಂದು ಸಣ್ಣ ಮೆಡಿಸಿನ್ ತರಬೇಕಂದ್ರೂ ಎಲ್ಲ. ಸೊ 100 apps in 1 person ಅಂತ ಒಂದು ಆ್ಯಡ್ ಇದನ್ನು ಇತ್ತೀಚೆಗೆ ಝೊಮ್ಯಾಟೊ ಅವ್ರು ಮಾಡಿದ್ದಾರೆ. ಅದೆಷ್ಟು ಲೈಕ್ ರೆಲೆವೆಂಟ್ ಅಂತ ಈಗ ಅನಿಸುತ್ತೆ. ಎಷ್ಟು ಕೆಲಸ ಮಾಡಿದ್ರೂ ಏನು ಮಾಡಿದ್ರೂ ಇಲ್ಲಿವರೆಗೂ ಲೈಕ್ ರೆಕಗ್ನಿಷನ್ ಸಿಗಲ್ಲ ಅಂತ ಅದೊಂದು ಎಕ್ಸಾಂಪಲ್ ಹೇಳಿ. ಥ್ಯಾಂಕ್ ಯು ವರುಣ್. ತುಂಬ ಒಳ್ಳೆ ಪಾಯಿಂಟ್ಸ್ ಹೇಳಿದ್ದೀರಾ. ಒಂದು, ತಾಯಿ ಸ್ನೇಹಮಯಿ ಕರುಣಾಮಯಿ ಆದರೆ ಅಪ್ಪ ಶಿಸ್ತಿನ ಸಿಪಾಯಿ. ಕರೆಕ್ಟೋ ಇಲ್ವೋ? ಹಾಂ, ಈ ಸಂಸಾರದಲ್ಲಿ ಯಾವಾಗಲೂ ಗುಡ್ ಕಾಪ್ ಬ್ಯಾಡ್ ಕಾಪ್ ಅನ್ನೋದೊಂದು ಆಟ ಆಡ್ತೀವಿ ಮಕ್ಕಳ ಜೊತೆ, ಕರೆಕ್ಟಾ? ಅದರಲ್ಲಿ ಗುಡ್ ಕಾಪ್ ಯಾವಾಗಲೂ ಅಮ್ಮ, ಬ್ಯಾಡ್ ಕಾಪ್ ಯಾವಾಗಲೂ, ಆದರೆ ಅಪ್ಪ ನಿಜವಾಗ್ಲೂ ಬ್ಯಾಡ್ ಕಾಪಾ? ಸೊ ಜವಾಬ್ದಾರಿ ಏನು ಅಂತ ಅನ್ನೋದು ಜೀವನದಲ್ಲಿ ಕಲಿಸೋದು ಒಬ್ಬ ತಂದೆ. ಅಗೇನ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಪೆಟರ್ನಿಟಿ ಲೀವ್ ಬಗ್ಗೆ ಹೇಳಿದ್ರು. ಮಗು ಹುಟ್ಟೋಕ್ಕಿಂತ ಮುಂಚೆ ಪ್ರೀಪಾರ್ಟಮ್ ನೋವು ಅನುಭವಿಸೋದು ತಾಯಿ, ಮಗು ಹುಟ್ಟಿದ ಮೇಲೆ ಪೋಸ್ಟ್ ಪಾರ್ಟಮ್ ನೋವು ಅನುಭವಿಸೋದು ತಂದೆ. ಕರೆಕ್ಟಾ? ಸೊ ಸರ್, ನೀವೆಷ್ಟು ಪೋಸ್ಟ್ ಪಾರ್ಟಮ್ ಪೇನ್ ಅನುಭವಿಸಿದ್ದೀರಾ ಹೇಳಿ? ಪುರುಷೋತ್ತಮ್ ಹೇಳಿದ್ರು ಪೋಸ್ಟ್ ಮಾರ್ಟಮ್ ಇದನ್ನು ತಂದೆ ಇದನ್ನು ಮಾಡ್ತಾರಂತೆ. ಬಟ್ ತಂದೆ ಹೆರಲ್ವಲ್ಲ, ಅದು ತಾಯಿನೇ ಅಲ್ವಾ? ಇದು ನಮ್ಮ ಸಮಾಜ ಪುರುಷ ಪ್ರಧಾನ ಸಮಾಜ. ಇಲ್ಲಿ ಏನಿದ್ರು ಗಂಡಸೇ ಮನೆ ಒಡೆಯ, ಗಂಡಸು ಇರುವವರೆಗೂ ಅವನೇ ಮನೆ ಒಡೆಯ. ಅದು ಮನೆ ಒಡತಿ ಪಟ್ಟ ಹೆಂಡತಿಗೆ ಬರೋದೇ ಇಲ್ಲ. ಯಾವಾಗ ಮನೆಯಲ್ಲಿ ಯಾರೂ ಗಂಡಸರು ಇರಲ್ಲ ಆ ಟೈಮ್ನಲ್ಲಿ ಅವಳಿಗೆ ಅದು ಪಟ್ಟ ಬರುತ್ತೆ. ಒಂದು ಉದಾಹರಣೆ ಅಂದರೆ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಒಂದು ಒಳ್ಳೆ ಆಡಳಿತಗಾರ್ತಿ. ಅವರು ಸುಮಾರು 30 ವರ್ಷ ಅವರು ಆಡಳಿತ ಮಾಡಿದರು, ಒಳ್ಳೊಳ್ಳೆ ಕೆಲಸ ಮಾಡಿದರು, ಸಾಮಾಜಿಕ ಉತ್ಥಾನ ಮಾಡಿದರು, ಒಳ್ಳೊಳ್ಳೆ ಹಿಂದೂ ಟೆಂಪಲ್ಗಳನ್ನೆಲ್ಲ ಪುನರುತ್ಥಾನ ಮಾಡಿದರು. ಬಟ್ ಅವರು ರಾಣಿಯ ಆಗೋದಕ್ಕೆ ಅದಕ್ಕಿಂತ ಮುಂಚೆ ಅವ್ರ ಮನೆಯಲ್ಲಿ ಇರೋ ಎಲ್ಲ ಗಂಡಸರು ತೀರ್ಕೊಳ್ಬೇಕಾಯ್ತು. ಅದಾದ ಮೇಲೆ ಅವರು ಚುಕ್ಕಾಣಿಗೆ ಬಂದು ಹಿಡಿದ್ರು. ಸೊ ಒಬ್ಬ ಗಂಡಸಿರೋವರೆಗೆ ಹೆಂಡತಿಗೆ ಆ ಚುಕ್ಕಾಣಿ ಹಿಡಿಯುವ ಪಟ್ಟ ಬರೋದೇ ಇಲ್ಲ. ಇದು ಒಂದು ಮಾತು. ಮತ್ತು ಇದು ಮಾತಾಡಿದ್ವಿ, ಮುಂದಿನ ಪೀಳಿಗೆಗೆ ತಂದೆ ಹೆಸರು, ತಂದೆ ಭಾಷೆ, ತಂದೆ ಮನೆಯ ಆಚಾರ ವಿಚಾರಗಳೆಲ್ಲ ಬರುತ್ತೆ. ಮತ್ತು ತಾಯಿದು ಏನು ಬರೋದೇ ಇಲ್ಲ. ಆ್ಯಕ್ಚುಲಿ ಬರೀ ಸಂಸ್ಕಾರ ಒಂದೇ. ಅವಳು ಪಾಪ ತನ್ನ ಹೆಸರು ಬಿಟ್ಟು, ತನ್ನ ಭಾಷೆನೂ ಬಿಟ್ಟು, ಕೆಲವೊಂದು ಸರ್ತಿ ಭಾಷೆನೂ ಬಿಟ್ಟು ಗಂಡನೇನಿರುತ್ತೋ ಅದನ್ನೇ ಪಾಲಿಸ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಹೆಣ್ಣು ಹೊತ್ತವರ ವಂಶ, ಅವ್ರ ಭಾಷೆ ಅದೆಲ್ಲ ಎಲ್ಲಿ ಹೋಗ್ಬೇಕು? ಬರೀ ಒಂದು ಹೆಣ್ಣು ಮಗು ಇದ್ದರೆ ಅವ್ರದ್ದು ವಂಶ ಕೊನೆ ಆದಂಗಲ್ವಾ ಅಂತ ನಾವು ಥಿಂಕ್ ಮಾಡೋದೇ ಅಲ್ವಾ? ಇದು ಯಾಕಂದರೆ ನಮ್ಮ ಸಮಾಜನೇ ಪುರುಷ ಪ್ರಧಾನ ಸಮಾಜ. ಇಲ್ಲಿ ಒಂದು ನಿರೀಕ್ಷೆ ಅಂತಂದರೆ ನಮ್ಮ ನೀತಿಶಾಸ್ತ್ರ ಅಂದ್ಕೊಳ್ಳಿ. ನೀತಿಶಾಸ್ತ್ರದಲ್ಲಿ 13ನೇ ಶತಮಾನದಲ್ಲೇ ಬರೆದಿದ್ದಾರೆ. ಬುದ್ಧೇನ ಅನ್ನೋ ಒಬ್ಬರು ನೀತಿಶಾಸ್ತ್ರ ಬರೆದಿರೋರು. ಅವರು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಕೊಡ್ತಾರೆ. ಆ ಶ್ಲೋಕ, ಕಾರ್ಯೇಷು ದಾಸಿ ಕರ್ಣೇಶು ಮಂತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ರೂಪೇಶು ಲಕ್ಷ್ಮೀ ಕ್ಷಮಯಾ ಧರಿತ್ರಿ
ಸತ್ಕರ್ಮ ಧರ್ಮ, ಧರ್ಮ ಸಹಧರ್ಮ ಪತ್ನಿ ಅಂತ. ಸೊ ಇದೆಲ್ಲ ಗುಣಲಕ್ಷಣಗಳು ಬರೀ ಒಂದು ಹೆಣ್ಣು ಹೆಂಡತಿ ಆಗೋದಕ್ಕೆ ಬೇಕು ಅನ್ನೋ ಮಾತುಗಳು. ಈ ರೀತಿ ಒಂದು ಗಂಡಸಿಗೆ ಯಾವ ರಿಕ್ವೈರ್ಮೆಂಟ್ಸ್ನೂ ಇಲ್ಲ. ಒಂದು ಗಂಡಸು ಗಂಡ ಆಗೋದಕ್ಕೆ ಬರೀ ಒಂದು ಗಂಡಸಾಗಿದ್ರೆ ಸಾಕು. ಎಷ್ಟೇ ದಂಡಪಿಂಡ ಇರಲಿ, ಅವನಿಗೆ ಎಷ್ಟೇ ಕೆಲಸಕ್ಕೆ ಬಾರ್ದವನು ಇರಲಿ, ಅವನು ಬರೀ ಒಂದು ಗಂಡಸಾಗಿದ್ರೆ ಸಾಕು ಅಷ್ಟೇ. ಇದು ಅದ್ರ ಹೊರತಾಗಿ ಅವರಿಗೆ ವರದಕ್ಷಿಣೆ ಕೊಡಬೇಕು. ಅದಲ್ಲದೆ ಮಹಿಳೆಯ ವಿರುದ್ಧ ಎಷ್ಟೊಂದು ಅಪರಾಧಗಳಾಗ್ತಾ ಇರ್ತವೆ, ಅವರಿಗೆ ಸಂರಕ್ಷಣೆ ಇತ್ಯಾದಿ ಎಲ್ಲ ಕೊಡಬೇಕು. ಇದೆಲ್ಲ ಇರಬೇಕಾದ್ರೆ ನಮ್ಮ ಸಮಾಜಗಳಲ್ಲಿ ಲಿಂಗ ತಾರತಮ್ಯ, ದ ಸೆಕ್ಸ್ ರೇಷಿಯೋ ಹ್ಯಾಸ್ ಗಾನ್ ಡೌನ್ ವೆರಿ ವೆರಿ ಲೋ. ನಮ್ಮ ಭಾರತದ ಲಿಂಗ ತಾರತಮ್ಯ, ದ ಸೆಕ್ಸ್ ರೇಷಿಯೋ ಇಸ್ 930 ಹೆಂಗಸರು 1000 ಗಂಡಸರಿಗೆ. ಇದು ಯಾಕಾಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು ನಾವು. ಸೊ ಇದನ್ನು ಹೇಗೆ ಸರಿಪಡಿಸಬೇಕು ಅಂತ, ಇದನ್ನು ಸಾಮಾಜಿಕ ಅಭಿವೃದ್ಧಿ, ಶಿಕ್ಷಣ, ಇದರ ಮುಖಾಂತರನೇ ನಾವು ಇದನ್ನು ಮಾಡಬೇಕು. ಅನುಕೂಲಕರವಾದ ವಾತಾವರಣವನ್ನು ಉದ್ಯೋಗಗಳಲ್ಲಿ, ಕುಟುಂಬಗಳಲ್ಲಿ ನಾವು ಇದನ್ನು ಮಾಡಬೇಕು. ಅವರಿಗೆ ಇದನ್ನು ಮಾಡಿಕೊಡ್ಬೇಕು. ಮಾನ್ಯತೆ ಸರಿ. ಸೊ ಮತ್ತೊಂದಂದರೆ ಅವರಿಗೆ ಸಾಮಾಜಿಕ ಮನ್ನಣೆಯನ್ನು ಕೊಡಬೇಕು. ಸಮೀಕ್ಷೆ ಪ್ರಕಾರ ಅಮೆರಿಕದ ಮತದಾನ ಟ್ರಂಪ್ ಪ್ರಕಾರ ಅಲ್ಲ, ಬಟ್ ಕಮಲಾ ಹ್ಯಾರಿಸ್ ಅವರ ವಿರುದ್ಧವಾಗಿತ್ತು. ಅದನ್ನು ಥಿಂಕ್ ಮಾಡಿ. ಥ್ಯಾಂಕ್ ಯು ಪ್ರಸಾದ್ ಅವರೇ. ಅಗೇನ್ ತುಂಬ ಚೆನ್ನಾಗಿರೋದೊಂದು 2 ಪಾಯಿಂಟ್ಸ್ ಬಂತು ಈ ಕಡೆಯಿಂದ. ಕ್ವಾಲಿಟೀಸ್ ಆಫ್ ಅ ಗುಡ್ ವೈಫ್ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಒಂದು ದೊಡ್ಡ ಶ್ಲೋಕನೇ ಬರೆದ್ಬಿಟ್ಟಿದ್ದಾರೆ. ಆದರೆ ಗಂಡಸರಿಗೆ ಯಾವುದೇ ಶ್ಲೋಕ ಆಗಲಿ, ಒಂದು ಗಾದೆನೂ ಇಲ್ಲ ಇವನೊಬ್ಬ ಒಳ್ಳೆ ಗಂಡಸು ಅಥವಾ ಒಳ್ಳೆ ಗಂಡ ಅಂತ ಹೇಳೋದಕ್ಕೆ. ಕರೆಕ್ಟ್ ಅಲ್ವಾ? ಆಮೇಲೆ ನಮ್ಮ ಸಮಾಜದಲ್ಲಿರೋ ಈ ಸಾಮಾಜಿಕ ಪಿಡುಗುಗಳ ಬಗ್ಗೆನೂ ನೀವು ಮಾತಾಡಿದ್ರಿ. ವರದಕ್ಷಿಣೆ, ಈ ವರದಕ್ಷಿಣೆಯಿಂದ ಎಷ್ಟು ಸಂಸಾರಗಳು ಹಾಳಾಗಿವೆ. ಮತ್ತು ಈಕ್ವಲ್ ರೆಪ್ರೆಸೆಂಟೇಷನ್. ಮುಂಚಿನ ಕಾಲದಲ್ಲಿ ನೀವು ನಂಬುತ್ತಿರೋ ಬಿಡ್ತಿರೋ, ಈವನ್ ಡೆವಲಪ್ಡ್ ಕಂಟ್ರೀಸ್ ಲೈಕ್ USA ಆ್ಯಂಡ್ ಈವನ್ ಅವರ್ UK, ಹೆಂಗಸರಿಗೆ ವೋಟ್ ಹಾಕೋದಕ್ಕೆ ಅವ್ರಿಗೆ ಅವಕಾಶ ಸಿಕ್ಕಿದ್ದು ಯಾವಾಗ ಗೊತ್ತಾ? ತೀರಾ ಇತ್ತೀಚೆಗೆ, 1918. ಯಾ. ಸೊ ಯಾ, ಸೊ ಪಾವನ ಅವ್ರು ಹೇಳ್ತಿದ್ದಾರೆ ನಾವು ಸಮಾನತೆಗೆ ಬಗ್ಗೆ ಮಾತಾಡ್ತಿಲ್ಲ, ಟಾಪಿಕ್ ಡೈವರ್ಟ್ ಮಾಡಬೇಡಿ ಅಂತ. ಸೊ ಟಾಪಿಕ್ಗೆ ವಾಪಸ್ ನಮ್ಮನ್ನು ಎಳ್ಕೊಂಡು ಬಂದು ಒಂದು ಒಳ್ಳೆ ಕನ್ಕ್ಲೂಷನ್ ಕೊಡ್ತೀರಾ ಗಂಡಸರ ಪರವಾಗಿ. ಅವ್ರು ಹೇಳಿದ್ದ ಇದು ಇದ್ರ ಒಂದು ಕನ್ನಡ ಸಿನಿಮಾದಲ್ಲಿ ಗಂಡೊಂದು ಹೆಣ್ಣಾರು ಅನ್ನೋ ಸಿನಿಮಾದಲ್ಲಿ ಬರುತ್ತೆ. ಇವಾಗ ಅವ್ರು ಹೇಳಿದ್ರು ಹೆಣ್ಣು ಕ್ಷಮಯ ಧರಿತ್ರಿ ಅಂತ. ಆದರೆ ಗಂಡ ಹೆಂಡತಿ ಮಧ್ಯೆ ಜಗಳ ಆದಾಗ ಯಾರಾದರೂ ಕ್ಷಮಿಸಿ ಅಂತ ಕೇಳಿದಾಗ ಯಾರಿಗೆ ಕ್ಷಮೆ ಕೊಡೋದು? ಗಂಡ ಕ್ಷಮಿಸಿ ಇನ್ನೆಂದಿಗೂ ಆ ಜಗಳವನ್ನು ಎತ್ತಿ ಆಡೋದಿಲ್ಲ. ನೀನು ಈ ಥರ ಜಗಳ ಕಾದಿದ್ದೆ ಅಂತ ಇನ್ನೆಂದು ಜೀವಮಾನದಲ್ಲಿ ತೆಗಿಯೋದಿಲ್ಲ ಕಣ್ರಿ. ಅದು ಕ್ಷಮಯ ಧರಿತ್ರಿ ಹೆಣ್ಣು ಹೌದು, ಇಲ್ಲ ಅಂತ ನಾವು ಖಂಡಿತ ಹೇಳ್ತಿಲ್ಲ. ಆದರೆ ಗಂಡಸು ಅದಕ್ಕಿಂತ ಹೆಚ್ಚಾಗಿ ಕ್ಷಮಿಸ್ತಾನೆ. ಮತ್ತು ಅವ್ರು ಹೇಳಿದ್ರು ಭೋಜ್ಯೇಶು ಮಾತಾ ಅಂತ, ಖಂಡಿತ ಒಪ್ಕೋತೀನಿ. ತಾಯಿ ಹಾಕೋ ತುತ್ತಿಗೆ ಯಾತಕ್ಕೂ ಸಾಟಿ ಇಲ್ಲ. ಆದರೆ ಪುರಾತನ ಕಾಲದಿಂದ ಹಿಡಿದು ಇವತ್ತಿನವರೆಗೂ ನಳಮಹಾರಾಜರಲ್ವೇ ಭಟ್ರು. ಇವಾಗಿನ ಎಷ್ಟು ಜನ ರೆಸ್ಟೋರೆಂಟ್ಸಲ್ಲಿ ಹೆಂಗಸರು ಶೆಫ್ ಆಗಿರ್ತಾರೆ? ಬರೀ ರೆಸ್ಟೋರೆಂಟ್ ಬಿಡಿ, ಮನೆಯಲ್ಲಿ ಎಷ್ಟು ಜನ ಹೆಣ್ಮಕ್ಳು ಅಡುಗೆ ಮಾಡ್ತಾರೆ ಹೇಳಿ ಈಗಿನ ಕಾಲದಲ್ಲಿ. ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ನನಗೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಅಂತ. ಎಷ್ಟೊಂದು ಜನ ಗಂಡಸರು ಹೊರಗಡೆ ಈಗ ನಾವು ಹೇಳ್ತಿದ್ವಲ್ಲ, ಹೆಂಗಸರು ಹೊರಗಡೆ ದುಡ್ದು ಮನೆಯಲ್ಲೂ ದುಡಿತಾರೆ ಅಂತ 100% ಸತ್ಯ. ಆದರೆ ಈಗಿನ ಕಾಲದಲ್ಲಿ ಗಂಡಸರು ಕೂಡ ಪ್ರತಿಯೊಂದು ಹೆಜ್ಜೆಗೂ ಅವ್ರ ಜೊತೆಗಿರ್ತಾರೆ. ಗಂಡಸರು ಅಷ್ಟೇ ಅಡುಗೆ ಮಾಡಿ ಹೆಂಡತಿಗೂ ಮಾಡಿ ಹಾಕೊಂಡಿದ್ದಾರೆ ರೀ.
ಅಷ್ಟೇ ಅಲ್ಲ, ಕಾರ್ಯೇಶು ದಾಸಿ ಅಂತ ಅವ್ರು ಹೇಳಿದ್ರು. ಪ್ರತಿಯೊಂದು ಈಗಿನ ಕಾಲದಲ್ಲಿ ಹುಟ್ಟಿದ ಮಕ್ಕಳಿಗೆ ಎಷ್ಟು ಜನ ಹಾಲು ಕುಡಿಸ್ತಾರೆ ಅಂದ್ಕೊಂಡಿದ್ದೀರಾ? ಹಗಲು ಹೊತ್ತು ತಾಯಿ ನೋಡ್ಕೊಂಡ್ರೆ ರಾತ್ರಿ ಇಡೀ ಹಾಲು ಕುಡಿಸೋದ್ರಿಂದ ಹಿಡಿದು ಡೈಪರ್ ಬದಲಾಯಿಸೋದ್ರಿಂದ ಹಿಡಿದು ಗಂಡ ನೋಡ್ಕೊಂಡು. ಕೊನೆಯದಾಗಿ ಒಬ್ಬ ತೆಲುಗು ಕವಿಗಳು ತನಕಲಾಭರಣಿ ಅಂತ, ಅವರು ದೊಡ್ಡ ಸಾಹಿತಿಗಳು, ಅವ್ರು ರಚನೆ ಮಾಡಿರೋ ಅಂಥ ಇದನ್ನ ತೆಲುಗು ರಚನೆ ಮಾಡಿರೋ ಅಂಥದ್ದನ್ನ ಕನ್ನಡಕ್ಕೆ ಅನುವಾದ ರವಿ ಶ್ರೀವತ್ಸ ಅವ್ರು ಮಾಡಿದ್ದಾರೆ. ಅಮ್ಮ 9 ತಿಂಗಳು ಹೊರತಾಳೆ, ಅಪ್ಪ 25 ವರ್ಷ ಸಾಕ್ತಾರೆ. ಜೀವನದಲ್ಲಿ ಇಬ್ಬರು ಸಮವಾದರೂ ಅಪ್ಪ ಯಾಕೋ ಹಿಂದುಳಿದು ಬಿಟ್ಟ. ಜೀತ ತಗೊಳ್ದೇನೆ ಅಮ್ಮ ಮನೇಲಿ ದುಡಿತಾಳೆ, ತನ್ನ ಜೀತವನ್ನೆಲ್ಲ ಅಪ್ಪ ಮನೆಗೆ ಅಂತಾನೆ ಖರ್ಚು ಮಾಡ್ತಾನೆ. ಅಪ್ಪ ಶ್ರಮ ಸಮನಾದರೂ ಅಪ್ಪ ಯಾಕೋ ಹಿಂದುಳಿದು ಬಿಟ್ಟ. ಎಷ್ಟು ಬೇಕಾದರೂ ಕೇಳೋ ಕಂದ ಅಂತ ಊಟ ಬಡಿಸೋ ಅಮ್ಮ, ಬೇಕಾದ್ದು ತಗೋ ಕೂಸೆ ಅಂತ ಎಲ್ಲ ಕೊಡಿಸೋ ಅಪ್ಪ. ಅಪ್ಪ ಪ್ರೀತಿ ಸಮವಾದರೂ ಅಪ್ಪ ಯಾಕೋ ಹಿಂದುಳಿದು ಬಿಟ್ಟ. ಫೋನ್ನಲ್ಲಿ ಅಮ್ಮನ ಹೆಸರು ಏಟು ಬಿದ್ದಾಗಲೂ ಅಮ್ಮ ಅಂತ ಕೂಗೋ ಕೂಗಲ್ಲೂ ಎಲ್ಲದರಲ್ಲೂ ಅವಳೇ ಹೆಸರೇ ಅನ್ನೋ ನಾನು ಬೇಕೆಂದಾಗಲೆಲ್ಲ ಆನಂದ ಉಯ್ಯಾಲಲ್ಲಿ ನಮ್ಮನ್ನು ಕೂತು ತೂಗಾಡಿಸಿದ ತಂದೆ ತನ್ನ ಹೆಸರು ಮಕ್ಕಳ ಬಾಯಲ್ಲಿ ಬರಲಿಲ್ವಲ್ಲ ಅಂತ ಯಾವತ್ತಾದರೂ ಕೋಪಿಸ್ಕೊಂಡು ಕುಂತ್ಕೊಂಡಾನ? ಇಲ್ಲ, ಅಲ್ಲೂ ಕೂಡ ಅಪ್ಪ ಅಮ್ಮನ ಮುಂದೆ ಇಟ್ಟು ಯಾಕೋ ಹಿಂದುಳಿದ್ಬಿಟ್ಟ. ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬ ಬಣ್ಣ ಬಣ್ಣದ ಬಟ್ಟೆ, ಅಪ್ಪನ ಬಟ್ಟೆಗೆ ಅಲ್ಲಲ್ಲಿ ತ್ಯಾಪೆ ಬಿದ್ದ ಸೂಜಿ ದಾರದ ಬರೆಗಳು. ತನ್ನನ್ನು ತಾನು ನೋಡಿಕೊಳ್ಳದೆ ಜೀವನ ಸವೆಸೋ ಅಮ್ಮ ಮಕ್ಕಳ ಜೀವನದಲ್ಲಿ ನೆನಪಾಗದೇ ಇರೋಷ್ಟು ಹಿಂದೆ ಉಳಿದ್ಬಿಟ್ಟ. ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ. ಅಮ್ಮಂಗೆ ಅಷ್ಟಿಷ್ಟು ಬಂಗಾರದ ಒಡವೆಗಳು, ಅಪ್ಪಂಗೆ ಮೈ ಮೇಲಿಂದ ಉಳಿದಾರನೇ ಆಭರಣ. ತನ್ನ ಕುಟುಂಬಕ್ಕೋಸ್ಕರ ಎಲ್ಲ ಮಾಡಿದ್ರು ಒಂದಷ್ಟು ಗುರುತಲ್ಲೂ ಉಳಿಯೋ ನೆನಪಲ್ಲಿ ಕೂಡ ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ. ಮಕ್ಕಳ ಶಾಲೆ ಫೀಸು ಪುಸ್ತಕ ಅಂತೆಲ್ಲ ಇದೆ, ಈ ಹಬ್ಬಕ್ಕೆ ನನಗೆ ಬಟ್ಟೆ ಬೇಡ ರೀ ಅಂತಾಳೆ ಅಮ್ಮ. ಹಬ್ಬದಲ್ಲಿ ಅಪ್ಪ ಅಮ್ಮ ಏನು ತಿಂತಾರೆ ಅಂತ ನೋಡ್ದಲೆ ಹೊಟ್ಟೆ ಉಬ್ಬರಿಸೋ ಅಷ್ಟು ತಿಂದು ಮೇಲೇಳ್ತವೆ ಮಕ್ಕಳು. ಮಕ್ಕಳು ಬಿಟ್ಟಿದ್ದನ್ನೇ ತಿಂತಾಳೆ. ನನ್ನ ಸಮಯ ಮುಗಿದ್ರೆ ಆದರೆ ಇದೊಂದು ಓದೋಕ್ಕೆ ಅವಕಾಶ ಕೊಡಬೇಕು, ಇದನ್ನು ಸ್ಪರ್ಧೆಗೆ ಹೊರತಾಗಿಸ್ಬೋದು. ಅಪ್ಪ ಅಮ್ಮ ಏನು ತಿಂತಾರೆ ಅಂತ ನೋಡಲ್ಲ, ಹೊಟ್ಟೆ ಉಬ್ಬರಿಸೋ ಅಷ್ಟು ತಿಂದು ಮೇಲೆ ಇರ್ತವೆ ಮಕ್ಕಳು. ಮಕ್ಕಳು ಬಿಟ್ಟಿದ್ದನ್ನು ತಿಂತಾಳೆ, ಆದರೆ ಅಪ್ಪ ಪಾತ್ರೆಯಲ್ಲಿ ಉಳಿದ ಅಷ್ಟೋ ಇಷ್ಟಕ್ಕೋ ನೀರನ್ನು ಬೆರೆಸಿ ಕೊಡ್ಕೋತಾನೆ. ಅಲ್ಲೂ ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ. ವಯಸ್ಸಾದ ಮೇಲೆ ಅಮ್ಮ ಮನೆಯಲ್ಲಿ ಕೆಲಸಕ್ಕೆ ಬರ್ತಾಳೆ ಅಂತ ಅಮ್ಮನ್ನ ನೆನೆಸ್ಕೋತಾರೆ, ಅದಕ್ಕೆ ಅಂತಾನೆ ಮಕ್ಕಳು ಅಮ್ಮನ್ನ ಸಾಕ್ತಾರೆ. ಆದರೆ ಅಪ್ಪ ಕಾಲು ಮುರಿದು ಕುದುರೆ, ಅವನು ಏನಕ್ಕೂ ಬೇಡ, ಅನ್ನಕ್ಕೆ ದಂಡ, ಭೂಮಿಗೆ ಭಾರ ಅಂತ ಮಕ್ಕಳು ಅವನ್ನ ಹಂತವಾಗಿ ಸಾಯಿಸ್ಬಿಡ್ತಾರೆ. ಹಂತವಾಗಿ ಸಾಯೋ ಅಪ್ಪ ಮಾತ್ರ ಸಾವಲ್ಲಿ ಮುಂದೆ ಅಮ್ಮ ಯಾಕೋ ಹಿಂದೆ ಉಳಿದ್ಬಿಡ್ತಾಳೆ. ತುಂಬ ಅದ್ಭುತವಾಗಿ ನಮ್ಮ ಗಂಡಂದ್ರ ಪರವಾಗಿ ಮಾತನ್ನು ಮುಗಿಸಿದ್ದಾರೆ ಪಾವನ ಅವರು. ಅವ್ರ ಪರವಾಗಿ ಹೇಳ್ತೀನಿ, ಅವ್ರು ಬರಲಿ, ಅವರು ಮುಗಿಸೋಗಿದೆ. ಈ ಹೆಂಗಸ್ರ ಪರವಾಗಿ ಹುಡುಗರು ಮಾತಾಡ್ತಾರೆ ನೆಕ್ಸ್ಟ್. ಈ ಪಕ್ಕದಲ್ಲಿದ್ದಾರೆ, ಬೇಜಾರು ಮಾಡ್ಕೋಬೇಡಿ. ಸೊ ಅಗೇನ್ ತುಂಬ ಚೆನ್ನಾಗಿದ್ದು ಕೊನೆಯದು ನಿಮ್ಮದು ಕನ್ಕ್ಲೂಡ್ ಮಾಡಿರೋ ರೀತಿ. ಸೊ ಒಂದೆರಡು ಹಾರ್ಡ್ ಹಿಟ್ಟಿಂಗ್ ಪಾಯಿಂಟ್ಸು. ಹೌದು, ಕ್ಷಮೆಯ ಧರಿತ್ರಿ ಅಂತಾರೆ, ಆದರೆ ಗಂಡಸರಿಗೆ ಅದ್ರದ್ದು ಈಕ್ವಲೆಂಟ್ ವರ್ಡೇ ಇಲ್ಲ ಒಂದು. ಆಮೇಲೆ ಇನ್ನೊಂದು ತುಂಬ ಚೆನ್ನಾಗಿ ಹೇಳಿದ್ರಿ, ಇದನ್ನು ಎಷ್ಟೊಂದು ಜನ ಗಂಡಸರು ಅನುಭವಿಸಿರ್ತೀರ. ಮಕ್ಕಳನ್ನ ಹುಟ್ಟಿಸಿದ ಮೇಲೆ ಅವ್ರಿಗೆ ಚೆನ್ನಾಗಿ ತಿಂದು ಉಂಡು ಎಲ್ಲ ಮಾಡೋದು ಅಮ್ಮಂದರು, ಕೊನೆಯಲ್ಲಿ ಕರ್ಕೊಂಡೋಗಿ ಹಿಂದೆ ತೊಳೆಯೋದು ಗಂಡಂದರು. ಕರೆಕ್ಟಾ? ಸೊ ಆಮೇಲೆ ಮಗುಗೆ ಏನೇ ಆದ್ರೂ ಇನ್ನೊಂದು ಒಳ್ಳೆ ಪಾಯಿಂಟ್ ಹೇಳಿದ್ರು, ಮಗು ಬಾಯಲ್ಲಿ ಫಸ್ಟ್ ಬರೋದು ಅಮ್ಮ ಅಂತಾನೆ, ಅಪ್ಪ ಹೆಸರು ಬರೋದಿಲ್ಲ. ಸೊ ಇವ್ರು ಹೇಳ್ತಾ ಇದ್ದಾರೆ ಅಮ್ಮನಿಗೆ ಮಾನ್ಯತೆ ಸಿಗುತ್ತೆ, ಆದರೆ ಅಪ್ಪ ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಮಾಡ್ತಿದ್ರು ಮಾನ್ಯತೆ ಸಿಗೋದಿಲ್ಲ ಅಂತ. ಮಧು ಅವರೇ,
ಇದನ್ನು ಹೆಂಗೆ ಕೌಂಟರ್ ಮಾಡ್ತೀರಾ, ಹೆಂಗೆ ಮುಗಿಸ್ತೀರಾ? ವಿಂದ್ಯಾ ಅವರು ಕುಟುಂಬದ ಬಿಂಬವನ್ನು ತೋರಿಸಿದ್ರು. ಮನೇಲಿ ಏನು ತ್ಯಾಗ ಮಾಡ್ತಾರೆ ಅವಳು ಹೆಂಡತಿ, ಅವಳು ಕಷ್ಟಪಡೋದು, ಮನೆ ಕೆಲಸ ಅಷ್ಟು ಕೆಲಸ ಮಾಡಿ, ಪ್ಲಸ್ ಅವಳು ಆಫೀಸ್ಗೆ ಹೋಗಿ ಅಥವಾ ಅವರ ಅತ್ತೆ ಮಾವ ಅಥವಾ ಅವರ ತಂದೆ ತಾಯಿಯನ್ನು ನೋಡ್ಕೊಳ್ಳೋದು, ಅದ್ರ ಬಗ್ಗೆ ಅವರು ಏನು ಬಿಂಬಿಸಿದ್ರು ಅಂದರೆ ಮನೆ ಒಳಗಿನ ಕನ್ನಡಿ ಏನೋ ಬಿಂಬಿಸಿದ್ರು. ಪ್ರಸಾದ್ ಅವರು ನಮ್ಮ ಸಾಮಾಜಿಕ ಬಿಂಬವನ್ನು ತೋರಿಸಿದ್ರು. ಸಮಾಜದಲ್ಲಿ ಮನೇಲಿ ಏನು ನಡೀತಾ ಇದೆಯೋ ಅದು ಮನೆ ಒಳಗಿನ ಪ್ರಾಬ್ಲಮ್ ಅಲ್ಲ, ಅದು ಸಮಾಜದ ಪ್ರಾಬ್ಲಮ್. ಸಮಾಜದಲ್ಲಿ ಹೆಂಗೆ ಆ ಸೃಷ್ಟಿಯ ರೂಲ್ಸ್ ಕ್ರಿಯೇಟ್ ಆಗಿದೆಯೋ ಆ ರೂಲ್ಸೇ ಮನೆಯಲ್ಲಿ ಒಂದು ನಿರ್ಮಾಣ ಆಗ್ತಾ ಇರೋದು ಮತ್ತು ಅದರದ್ದು ಮ್ಯಾನಿಫೆಸ್ಟೇಷನ್ ಆಗ್ತಾ ಇರೋದು. ಸೊ ನೀವು ಒಂದು ಮನೇಲಿ ಮಾತ್ರ ಚೇಂಜ್ ಮಾಡೋದು, ಇದು ಪ್ಯಾಟರ್ನ್ನ ಚೇಂಜ್ ಮಾಡೋದು ತುಂಬ ಕಷ್ಟ. ಅದು ಸಮಾಜದ ಓವರ್ ಆಲ್ ಸಿಸ್ಟಮಲ್ಲಿ ಇದು ಈ ರೂಲ್ಸ್ಗಳೆಲ್ಲ ಇದಾಗಿದೆ, ಇಂಟಿಗ್ರೇಟ್ ಆಗ್ತದೆ. ಸೊ ಅದಕ್ಕೆ 2 ಉದಾಹರಣೆಗಳನ್ನು ಕೊಡಬೇಕು ಅಂದ್ಕೊಂಡಿದ್ದೀನಿ. ಒಂದೇನು ಅಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ಸೆನ್ಸಸ್ ಪ್ರಕಾರ 2011 ಸೆನ್ಸಸ್ ಪ್ರಕಾರ ನಿಮಗೆ ಒಂದು ಊಹೆ ಮಾಡೋಕ್ಕೆ ಒಂದು ಅವಕಾಶ. ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜನ ಮಹಿಳೆಯರು ಅವರ ಊರು ಬಿಟ್ಟು ಬೇರೆ ಊರಿಗೆ ಹೋಗಿದ್ದಾರೆ ಅಂತ ಒಂದು ಊಹೆ ಮಾಡಿ ನೀವೆಲ್ಲ. 97% ಹುಡುಗಿಯರು ಅವ್ರ ಊರು ಬಿಟ್ಟು ಬೇರೆ ಕಡೆ ಹೋಗಿ ಮದುವೆ ಆಗ್ತಾರೆ. ಇಂಡಿಯಾದ ಬಿಗ್ಗೆಸ್ಟ್ ಮೈಗ್ರೇಷನ್ ಹ್ಯಾಪನ್ಸ್ ಥ್ರೂ ವುಮೆನ್. 30% ಆಫ್ ಮೆನ್ ಟ್ರಾವೆಲ್ ಫ್ರಮ್ ಒನ್ ಸಿಟಿ ಟು ಅನದರ್ ಸಿಟಿ ಫಾರ್ ಇದಕ್ಕೆ ಒಂದು ಕೆಲಸ ಹುಡ್ಕೊಂಡು ಹೋಗ್ತಾರೆ. ಬಟ್ ಹೈಯೆಸ್ಟ್ ಮೈಗ್ರೇಷನ್ ಇಂಡಿಯಾದಲ್ಲಿ ಆಗೋದು ಬಿಕಾಸ್ ಒಂದು ಹುಡುಗಿ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗೋದಕ್ಕೆ. ಅದನ್ನು ಯಾರು ಜಸ್ಟ್ ಇಮ್ಯಾಜಿನ್, ಒಂದು 25 ವರ್ಷದ ಒಂದು ತರುಣಿ ಅವ್ರು ಮದುವೆ ಆಗಿ ಬೇರೆ ಕಡೆ ಹೋಗ್ತಾರೆ. 20-25 ವರ್ಷದ ಹುಡುಗಿ. ಒಂದು ಮರನ ನೀವು ಅದನ್ನು ಕಂಪೇರ್ ಮಾಡಿದ್ರೆ, ನೀವೊಂದು ಆ ಬೇರಿರೋ ಮರನ, ಒಂದು ಕಡೆ ಇರೋ ಬೇರಿರೋ ಮರನ ಇನ್ನೊಂದು ಕಡೆ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ 25 ಇಯರ್ಸಲ್ಲಿ. ಸೊ ಮತ್ತೆ ಅದನ್ನು ನೀವು ಅದರಲ್ಲಿ ನೀವು ಮತ್ತೆ ಅದರ ಫಲ, ಅದರದ್ದು ಪೋಷಣೆ ಮತ್ತೆ ಅದೇ ಥರ ಗ್ರೋ ಆಗೋ ಥರ ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಸಿಸ್ಟಮ್. ಅದನ್ನ ನೀವು ಯಾರು ಅದನ್ನು ನೀವು ಒಂದು ಮರನ ರೀಪ್ಲಾಂಟ್ ಮಾಡಿದ್ರೆ ಅದು ಬರತ್ತೋ ಇಲ್ವೋ ಅನ್ನೋದೇ ಗ್ಯಾರಂಟಿ ಇಲ್ಲ. ಬಟ್ ಎವ್ರಿ ವುಮೆನ್ ಡೆಲಿವರ್ಸ್ ಆಫ್ಟರ್ ಮ್ಯಾರೇಜ್. ಸೊ ಅದೊಂಥರ ಆ ಸಿಸ್ಟಮ್ನ ನೀವು ಅರ್ಥ ಮಾಡ್ಕೊಬೇಕು. ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡಬೇಕೇನು ಅಂದರೆ, ಫಾರ್ ಎಕ್ಸಾಂಪಲ್ 88 ಲಕ್ಷ ಜನ NRIs ಇದ್ದಾರೆ ಗಲ್ಫಲ್ಲಿ. 88 ಲಕ್ಷ ಜನ, 8.8 ಮಿಲಿಯನ್. ಅದರಲ್ಲಿ 90% ಆಫ್ ದೆಮ್ ಲೀವ್ ದೇರ್ ಸ್ಪೌಸಸ್ ಇನ್ ಇಂಡಿಯಾ ಬಿಕಾಸ್ ಗಲ್ಫ್ ನೇಷನಲ್ಲಿ ಅಲೌ ಮಾಡಲ್ಲ. ನೀವೆಲ್ಲ ನಿಮ್ಮ ಗಂಡಸರು ಹೆಂಗಸರ ಜೊತೆ ನಿಮ್ಮ ಮದುವೆ ಆಗಿ ಎಲ್ಲ ಒಟ್ಟಿಗೆ ಬರ್ತೀರ. ಅವರು ಗಂಡಸರು ದುಡಿತಾ ಇದ್ದಾರಲ್ಲಿ, ಇಲ್ಲ ಅಂತಲ್ಲ. ಬಟ್ ಹೆಂಗಸರು ಇಂಡಿಯಾದಲ್ಲಿ ಇದ್ಕೊಂಡು ಅವ್ರ ತಾಯಿ, ಅವ್ರ ತಂದೆ, ಅವ್ರ ಮಕ್ಕಳು, ಅವ್ರೇನು ವೈಫೈ ಪ್ರಾಬ್ಲಮ್ಸ್ ಇದೆಯೋ, ಅವ್ರಿಗೇನಿದೆಯೋ ಎಲ್ಲರೂ ನೋಡ್ಕೊತಾ ಇದ್ದಾರೆ. ಒಂದು ಕಾರ್ಪೆಂಟ್ರಿ ಪ್ರಾಬ್ಲಮ್ ಇರಲಿ, ಪ್ಲಂಬರ್ ಪ್ರಾಬ್ಲಮ್ ಇರಲಿ, she is able to deliver. She is able to deliver, not in 1 or 2, but 88 lakh people she is able to do that. And it's not in one state or any state, ಅಲ್ಲ. ಸೊ ಆ ಥರ. ಮತ್ತು ಇದೇ ಥರ ಇನ್ನೊಂದು ಉದಾಹರಣೆ ಅಂದರೆ, ನಿಮ್ಗೆ ಎಲ್ಲ ದೇಶದಲ್ಲೂ ಅಷ್ಟೇ ಸೋಲ್ಜರ್ಸ್ ಇರ್ತಾರೆ. ಆ ಸೋಲ್ಜರ್ಸು ಲೈಕ್ ನಮ್ಮ ದೇಶದಲ್ಲೇ 4 ಲಕ್ಷ ಜನ ಸೋಲ್ಜರ್ಸ್ ಇದ್ದಾರೆ. ಅಷ್ಟು ಜನಕ್ಕೂ 90% ಅದರಲ್ಲಿರೋರು ಹೆಂಗಸರು ಮನೇಲೇ ನೋಡಿಕೊಂಡು ಅವ್ರ ಮಕ್ಕಳನ್ನು ಕೂಡ ಮತ್ತೆ ಸೋಲ್ಜರ್ಸ್ ಮಾಡೋ ಥರ ತಯಾರಿ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಜನರೇಷನ್ ಆಫ್ ಇಂಡಿಯಾಗೆ ಮತ್ತು ಯಾವ ದೇಶಕ್ಕೆ. ಸೊ ಇದೆಲ್ಲ ನೋಡಿದ್ರೆ ನಾವು ಏನು ಕೇಳ್ತಾ ಇದ್ದೀವಿ ಅಂದರೆ ಸಮಾನತೆ ಅಲ್ಲ, ಇದು ಒಂಥರ ಹೆಂಡತಿಯ ಹೆಸರು, ಹೆಂಡತಿ ಅನ್ನೋದು ಹೊಸ ಕನ್ನಡದ ಹೆಸರು, ಮಡತಿ ಅನ್ನೋದು ಹೊಸ ಕನ್ನಡದ ಹೆಸರು. ಮಡದಿಗೆ ಪುರಾತನ ಹೆಸರೇನು ಅಂದರೆ ಇದೆ ಸಹಧರ್ಮಿಣಿ ಅಂತ. ಸಹಧರ್ಮಿಣಿ ಅಂದರೆ ಒಟ್ಟಿಗೆ ಗಂಡ ಮತ್ತು ಹೆಂಡತಿ ಇಬ್ಬರೂ ಧರ್ಮದ ಪಥದಲ್ಲಿ ನಡಿಬೇಕಂದ್ರೆ ಇಬ್ಬರೂ ಸಹ ಅವರವರ ಕರ್ತವ್ಯ ಇದು ನಡ್ಕೊಂಡು ಹೋಗಬೇಕು. ಮತ್ತು ಅದರಲ್ಲಿ ಹೆಂಡತಿಗೆ ಮಾನ್ಯತೆ ಕೊಡಬೇಕು.
ಕೊಡ್ತಾ ಇಲ್ಲ ಅಂತಲ್ಲ, ಈ ಸಮಾಜ ಕೊಡೋದ ಈ ಸಮಾಜದಲ್ಲಿ ಎಷ್ಟು ಒಡಕುಗಳಿದೆ ಅಂದರೆ ಇನ್ನೂ ಕೊಡಬೇಕು ಅನ್ನೋದು ನಮ್ಮ ಭಾವನೆ. ತುಂಬ ಚೆನ್ನಾಗಿ ಮಾತಾಡಿದ್ರಿ ಮಧು. ಹಾಗೆ ಸಿಂಪಲ್ ಆಗಿ ಸಮ್ಮರೈಸ್ ಮಾಡಬೇಕು ಅಂದರೆ ವೆರಿ ಹಾರ್ಡ್ ಹಿಟ್ಟಿಂಗ್ ಪಾಯಿಂಟ್ಸು. ನೀವು ಹೆಣ್ಣನ್ನು ಸೃಷ್ಟಿಗೆ ಹೋಲಿಸಿದ್ರಿ. ಎಂಥ ಮಾತು. ಹೆಣ್ಣಿಲ್ಲ ಅಂದರೆ ಹೊಸ ಸೃಷ್ಟಿ ಇಲ್ಲ, ಹೊಸ ಜೀವನ ಇಲ್ಲ, ಹೊಸ ಬೇರಿಲ್ಲ, ಹೊಸ ಚಿಗುರಿಲ್ಲ. ಆಮೇಲೆ ಇನ್ನೊಂದು ಟ್ರೀ ಟ್ರಾನ್ಸ್ಪ್ಲಾಂಟಿಂಗ್ ಬಗ್ಗೆ ಮಾತಾಡಿದ್ರಿ. ಇಲ್ಲೆಲ್ಲ ಹೊಸ ಬಿಲ್ಡಿಂಗ್ಗಳು ಅಥವಾ ಹೊಸ ಏರಿಯಾಗಳನ್ನು ಡೆವಲಪ್ ಮಾಡಿದಾಗ ಆಗಲೇ ಒಂದಿಷ್ಟು ಬೆಳೆದಿರೋ ಮರಗಳನ್ನ ತೊಗೊಬಂದು ನೆಡ್ತಾರೆ. ಅದರಲ್ಲಿ ಅರ್ಧಕ್ಕರ್ಧ ಹಾಗೆ ಹೊರಟೋಗುತ್ತೆ. ಯಾಕೆಂದರೆ ಬೇರು ಒರಿಜಿನಲ್ ಆಗಿ ಎಲ್ಲಿ ಊರಿರುತ್ತೆ ಆ ಮರ, ಆ ಬುಡ ಸಮೇತ ಬೇರು ಸಮೇತ ಕಿತ್ತು ತಂದು ಬೇರೆ ಕಡೆ ನೆಟ್ಟಾಗ ಅದು ಹೊಂದ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಲೇಡೀಸ್ ಅವರ ಬೇರನ್ನು ಕಿತ್ತು ತಂದು ಇನ್ನೊಂದು ಯಾವುದೋ ಹೊಸ ಜಾಗಕ್ಕೆ ಹಾಕಿದಾಗ ಹೇಳಿದ್ರಲ್ಲ ವೈಫೈ ಪ್ರಾಬ್ಲಮ್ಸ್, ಅದನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ತನ್ನ ಸಂಸಾರಕ್ಕೋಸ್ಕರ ಎಷ್ಟು ತ್ಯಾಗ ಮತ್ತು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ತುಂಬ ಬ್ಯೂಟಿಫುಲ್ ಪಾಯಿಂಟು. ಆಮೇಲೆ ಆ ಮಾಸ್ ಮೈಗ್ರೇಷನ್ ಬಗ್ಗೆನೂ ಅಷ್ಟೇ, ಇಟ್ಸ್ ಅ ವೆರಿ ಗುಡ್ ಇನ್ಸೈಟ್. 97% ಆಫ್ ದ ಮಾಸ್ ಮೈಗ್ರೇಷನ್ ಇಸ್ ಬಿಕಾಸ್ ಆಫ್ ladies moving from one city to another because of marriage. So old data na ಹೊಸ ಡೇಟಾ ಎಷ್ಟು ಸರ್? ಓಕೆ, ಸೊ ಇವಾಗ ಥ್ಯಾಂಕ್ ಯು, ಇಬ್ಬರು ತುಂಬ ಒಳ್ಳೆ ವಾದ ಮಂಡಿಸಿದ್ದೀರಾ. ಆದರೂ ನಾನು ಕೊನೆಯಲ್ಲಿ ಇದನ್ನು ಒಂದು ಸಮಾನಾಂತರವಾದ ಆರ್ಗ್ಯುಮೆಂಟ್ ಕೊಟ್ಟು ಮುಗಿಸ್ಲೇಬೇಕು. ಗಂಡ ಹೆಂಡತಿ ಸಂಸಾರದ ಜೋಡೆತ್ತಿನಂತೆ, ಎರಡು ಗಾಲಿಯಂತೆ, ಸಂಸಾರ ನಾಲೆಯ ಎರಡು ದಂಡೆಯಂತೆ, ರೈಲಿನ ಎರಡು ಹಳಿಗಳಂತೆ, ಸಮವಿದ್ದರೆ ಸಂಸಾರ ಸರಿಗಮ ಘಮಘಮ, ಇಬ್ಬರ ಪಾತ್ರವೂ ಸಮಸಮ, ಯಾರ ಶ್ರಮವೂ ಹೆಚ್ಚಲ್ಲ ಕಡಿಮೆಯಲ್ಲ, ಪರಸ್ಪರ ಅರಿತು ಬಾಳಿದರೆ ಸ್ವರ್ಗ ಸುಖ, ಎತ್ತು ಏರಿಗೆ ಎಮ್ಮೆ ನೀರಿಗೆ ಆಗದೆ, ಇಬ್ಬರ ಗುರಿ ಒಂದೇ ಆಗಿ ಸಮಾಜದಲ್ಲಿ ಮಾದರಿಯಾಗಿ ಬಾಳಲು, ಇಬ್ಬರ ಶ್ರಮ ಸಾರ್ಥಕ ಆಗಲು ಪರಸ್ಪರ ಅನುಬಂಧ ಪ್ರಮುಖ, ಏಕಮುಖ ದೃಷ್ಟಿಕೋನ ಇಬ್ಬರ ಗುರಿ ಒಂದೇ ಆಗಿರಲು, ಶ್ರಮ ಸಾರ್ಥಕ ಬದುಕು, ಪರಸ್ಪರ ಚಿನ್ನು ಅನ್ನೋದು ಸಾರ್ಥಕ ಬದುಕಿಗೊಂದು ಅರ್ಥ. ಓಕೆ, ಸಾರಿ, ಇದೆಲ್ಲ ನಾನು ಬರೆದಿರೋದಲ್ಲ. ಇವತ್ತು ನಾನು ಏನೇನು ಮಾತಾಡಿದ್ದೀನಿ ಅದಕ್ಕೆ ತುಂಬ ಜನ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಅವ್ರ ಹೆಸರು ತಗೊಳ್ಳೇಬೇಕಾಗತ್ತೆ. ಒಂದು ನನ್ನ ತಾಯಿ ಶ್ರೀಮತಿ ವನಜಾ ಭೀಮಣ್ಣ, ನನ್ನ ಚಿಕ್ಕಪ್ಪ ಯೋಗಾನಂದ KR ಅಂತ ಅವರು ಕನ್ನಡ ಪ್ರಾಧ್ಯಾಪಕರು ನಮ್ಮ ಊರಿನಲ್ಲಿ, ಹಾಗೂ ಸೌಮ್ಯ ಅವರ ತಂದೆ ಜಿ ಚಂದ್ರಣ್ಣ ಅವರು ತುಂಬ ಒಳ್ಳೊಳ್ಳೆ ಪಾಯಿಂಟ್ಸ್ ಬರ್ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಈ ಮೂಲಕ ನನ್ನ ಧನ್ಯವಾದಗಳು. ಸೊ ಸೌಮ್ಯ ಅವರು ಎಲ್ಲಿದ್ದೀರಾ? ಸೌಮ್ಯ ಬೇಗ. ಕನ್ನಡ ಬೆಳಗ ವಾಟ್ಸ್ಆ್ಯಪ್ ಚಾನಲಲ್ಲಿ ಇವಾಗ ಒಂದು ಪೋಲ್ ಹಾಕ್ತೀವಿ. ಯಾರು ಚೆನ್ನಾಗಿ ಮಾತಾಡಿದ್ರು ಅಂತ, ಸರಿ ತಪ್ಪು ಅಂತ ಅಲ್ಲ ನೋಡಿ, ಎರಡೂ ದೃಷ್ಟಿಕೋನಗಳಲ್ಲೂ ಸರಿಯಾದ ಪಾಯಿಂಟ್ಗಳು ಇದ್ದೇ ಇದೆ, ಆಯಿತಾ? ಯಾರು ಚೆನ್ನಾಗಿ ಮಾತಾಡಿದ್ರು, ಯಾರ ಮಾತು ನಿಮಗೆ ತುಂಬ ಇಷ್ಟ ಆಯಿತು ಅನ್ನೋದಕ್ಕೆ ನೀವು ವೋಟ್ ಮಾಡ್ಬೋದು. ನಮ್ಮ ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಹಾಕಿದ್ದೀರಾ? ಓಕೆ, ಕೇಂಬ್ರಿಡ್ಜ್ ಕನ್ನಡ ಬೆಳಗ ವಾಟ್ಸ್ಆ್ಯಪ್ ಚಾನಲ್ ಅಲ್ಲಿ ಈ ಪೋಲ್ ಈಗ ಲೈವ್ ಆಗಿದೆ. ದಯವಿಟ್ಟು ಹೋಗಿ ವೋಟ್ ಮಾಡಿ. ಇನ್ನೊಂದು 30 ಸೆಕೆಂಡ್ ಆದಮೇಲೆ ಫೈನಲ್ ವೋಟ್ ಏನಿದೆ ಅದನ್ನು ಡಿಸ್ಕ್ಲೋಸ್ ಮಾಡುವ. ಎಲ್ಲರೂ ಫೋಟೋ ತಗೊಳ್ಳಿ.